Powered by Karnataka Bank. Supported by Dakshin Tea, Nutan Cloth Center Madantyar, Lexa Lighting, Genie Slim, Hospitality Partner Adarsh Caterers, Gift Hamper, Button Butt, SG Pure, Popular Sweets, Apurva Jewellers, Venue Partner Don Bosco Hall, Mangaluru. ನಮಸ್ಕಾರ ನಮಸ್ಕಾರ ನಮಸ್ಕಾರ. ನಮ್ಮ ಈ ಶ್ರೀಮಂತ ನಾಟ್ಯ ಕಲೆಯನ್ನು ದೂರದರ್ಶನದಲ್ಲಿ ದರ್ಶಿಸ್ತಾ ಇರುವ ದರ್ಶಕರಿಗೆ, ಜಂಗಮವಾಣಿಯಲ್ಲಿ ವಿಹಂಗಮವಾಗಿ ವಿಹರಿಸ್ತಾ ಈ ಕಾರ್ಯಕ್ರಮವನ್ನು ವೀಕ್ಷಿಸ್ತಾ ಇರುವ ವೀಕ್ಷಕರಿಗೆ, ಕುಳಿತುಕೊಂಡಲ್ಲೇ ತಕಧಿಮಿ ತಕಜಣು ಎಂಬ ತಾಳಕ್ಕೆ ತಲೆದೂಗಲು ಸನ್ನದ್ಧರಾಗಿರುವ ಎಲ್ಲ ನನ್ನ ಪ್ರೀತಿಯ ವೀಕ್ಷಕರಿಗೂ ಶ್ರೀದೇವಿ ನೃತ್ಯಾರಾಧನಾ ಕಲಾಕೇಂದ್ರ ರಿಜಿಸ್ಟರ್ಡ್ ಅರ್ಪಿಸುವ ಕರ್ನಾಟಕ ರಾಜ್ಯದ ಮೊಟ್ಟ ಮೊದಲ ಭರತನಾಟ್ಯಂ ರಿಯಾಲಿಟಿ ಶೋ ಡೈಜಿ ವರ್ಲ್ಡ್ ನಟನಂಗೆ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಶ್ವೇತಾ ಅರೆಹೊಳೆ. ಈ ಕಾರ್ಯಕ್ರಮದ ಮುಖ್ಯ ಪ್ರಾಯೋಜಕರು ಕರ್ನಾಟಕ ಬ್ಯಾಂಕ್, ಸಹ ಪ್ರಾಯೋಜಕರು ದಕ್ಷಿಣ್ ಟಿ, ನೂತನ್ ಕ್ಲಾತ್ ಸೆಂಟರ್, ಲೆಕ್ಸಾ ಲೈಟಿಂಗ್, ಆದರ್ಶ್ ಕ್ಯಾಟರರ್ಸ್ ಮಂಗಳೂರು, ಅಪೂರ್ವ ಜ್ಯುವೆಲ್ಲರ್ಸ್, ಭಟ್ ಆ್ಯಂಡ್ ಭಟ್, ಪಾಪ್ಯುಲರ್ ಸ್ವೀಟ್ಸ್ ಪುತ್ತೂರು, SG ಪ್ಯೂರ್ ಮಸಾಲಾ ಪುತ್ತೂರು, ವೆನ್ಯೂ ಪಾರ್ಟ್ನರ್ ಡಾನ್ ಬಾಸ್ಕೋ ಹಾಲ್ ಮಂಗಳೂರು. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಡೈಜಿ ವರ್ಲ್ಡ್ ನಟ ನಮಗೆ ಪ್ರೀತಿಯ ಸ್ವಾಗತ ಸುಸ್ವಾಗತ. ಕಳೆದ ಸಂಚಿಕೆಯ ಮುಂದುವರಿದ ಭಾಗವಾಗಿ ಈ ಸಂಚಿಕೆ ಇದೀಗ ಪ್ರಾರಂಭಗೊಳ್ಳಲಿಕ್ಕಿದೆ. ಈ ಸಂಚಿಕೆಯ ಕೊನೆಯಲ್ಲಿ ನಡೀಲಿಕ್ಕಿದೆ ಎಲಿಮಿನೇಷನ್ ಪ್ರೋಸೆಸ್. ಸೊ ಅಲ್ಲಿ ನಮಗೆ ಗೊತ್ತಾಗ್ತದೆ ಯಾರು ನಟನಂ ಜರ್ನಿಯನ್ನು ಮುಂದುವರಿಸ್ತಾರೆ, ಯಾರ ನಟನಂ ಪಯಣ ಇಲ್ಲಿಗೆ ನಿಲ್ತದೆ ಎನ್ನುವ ವಿಷಯ. ಸೊ ಅದಕ್ಕೂ ಮೊದಲು ಒಂದು ಬೇಸರದ ಸಂಗತಿ, ನಮ್ಮ ವೇದಿಕೆಯಲ್ಲಿ ನೀವು ಕಳೆದ ಅನೇಕ ಸಂಚಿಕೆಗಳಿಂದ ನೋಡಿಕೊಂಡು ಬಂದಿದ್ದೀರಿ. ಒಬ್ಬರು ಕಲಾವಿದರು ಅದ್ಭುತವಾದ ಪ್ರಸ್ತುತಿಗಳ ಜೊತೆ ಅದ್ಭುತವಾದ ಮಾರ್ಕ್ಸ್ಗಳನ್ನು ಕೂಡ ತಗೊಂಡಿದ್ದರು ಅವರು. ಆದರೆ ಅವರು ಪ್ರತಿ ಸಂಚಿಕೆಯಲ್ಲಿ ನೀವು ನೋಡ್ತಾ ಇದ್ದಿರಬಹುದು, ತುಂಬ ಕಾಲು ನೋವಿನೊಂದಿಗೆ ಪ್ರಸ್ತುತಿಯನ್ನು ಕೊಡ್ತಾ ಇದ್ದರು. ಕಾಲು ನೋವನ್ನು ಲೆಕ್ಕಿಸದೆ ಅವರು ಪ್ರಸ್ತುತಿಗಳನ್ನು ಕೊಟ್ಕೊಂಡು ಬಂದಿದ್ದರು. ಆದರೆ ಅನಿವಾರ್ಯ ಕಾರಣದಿಂದ ಅದಕ್ಕೂ ಮಿಗಿಲಾಗಿ ವೈದ್ಯರ ಸಲಹೆಯ ಮೇರೆಗೆ, ಹಾಗೆ ಮುಂದಿನ ಅವರ ಪ್ರದರ್ಶನದ ಅನುಕೂಲತೆಗೋಸ್ಕರ ಅವರು ವೈದ್ಯರ ಸಲಹೆಯನ್ನು ಕೇಳಿಕೊಂಡು ಈ ಸ್ಪರ್ಧೆಯಿಂದ ಹೊರಗುಳಿದಿದ್ದಾರೆ. ಅವರನ್ನು ನಾವು ಖಂಡಿತಕ್ಕೂ ನಟನಮ್ಮಲ್ಲಿ ಮಿಸ್ ಮಾಡ್ಕೊಳ್ತೇವೆ. ಹಾಗೆ ಅವರ ಮುಂದಿನ ಕಲಾ ಪ್ರಯಾಣ ಮತ್ತಷ್ಟು ಸುಖಕರವಾಗಲಿ, ಹಾಗೆ ಇನ್ನೂ ಹೆಚ್ಚಿನ ಮತ್ತು ದೊಡ್ಡ ದೊಡ್ಡ ವೇದಿಕೆಗಳಲ್ಲಿ ಅವರನ್ನು ನಾವು ಕಾಣುವ ಹಾಗೆ ಆಗಲಿ. ವಿ ವಿಲ್ ಮಿಸ್ ಯು ಇನ್ ದಿಸ್ ಜರ್ನಿ ಕೀರ್ತನಾ ಭಟ್. ಆದಷ್ಟು ಬೇಗ ಗುಣಮುಖರಾಗಿ ಮತ್ತಷ್ಟು ದೊಡ್ಡ ವೇದಿಕೆಗಳಲ್ಲಿ ಸಿಗುವ. ಶಬ್ದಂ ಸುತ್ತಿನ ಕೊನೆಯ ಸಂಚಿಕೆಯಲ್ಲಿ ಇದೀಗ ನಾವಿದ್ದೇವೆ. ವೇದಿಕೆಯ ಮೇಲೆ ಕಂಟೆಸ್ಟೆಂಟನ್ನು ಕರೆಯುವುದಕ್ಕೂ ಮೊದಲು ನಾವು ತೀರ್ಪುಗಾರರನ್ನು ಈ ಸಂಚಿಕೆಗೆ ಸ್ವಾಗತಿಸೋಣ. ನಮ್ಮ ಜೊತೆ ತೀರ್ಪುಗಾರರಾಗಿದ್ದಾರೆ ನೃತ್ಯ ಸೌರಭ ನಾಟ್ಯಾಲಯ ಇದರ ನಿರ್ದೇಶಕರಾಗಿರುವ ಗುರು ವಿದ್ವಾನ್ ಪ್ರಮೋದ್ ಉಳ್ಳಾಲ್ ಸರ್. ಸರ್, ನಿಮಗೆ ಪ್ರೀತಿಯ ಸ್ವಾಗತ. ಶ್ರೀದೇವಿ ನೃತ್ಯಾರಾಧನಾ ಕಲಾಕೇಂದ್ರ ರಿಜಿಸ್ಟರ್ಡ್ ಮೂಲಕ ನೃತ್ಯ ಶಿಕ್ಷಣವನ್ನು ನೀಡ್ತಾ ಇರುವ ನೃತ್ಯ ಶಿಕ್ಷಕಿ ವಿದುಷಿ ಶ್ರೀಮತಿ ರೋಹಿಣಿ ಉದಯ್ ಮ್ಯಾಮ್, ನಿಮಗೆ ಕೂಡ ಪ್ರೀತಿಯ ಸ್ವಾಗತ. ಈ ಶಬ್ದಂ ಸುತ್ತಿನ ಅತಿಥಿ ತೀರ್ಪುಗಾರರಾಗಿ ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ವಿದುಷಿ ದಾಕ್ಷಾಯಿಣಿ ಕಂದೂರ್ ಮ್ಯಾಮ್, ನಿಮಗೆ ಕೂಡ ಗೌರವದ ಸ್ವಾಗತ ಸುಸ್ವಾಗತ. ಈ ಸಂಚಿಕೆಯ ಮೊದಲ ಕಂಟೆಸ್ಟೆಂಟ್ ಅನ್ನ ವೇದಿಕೆ ಮೇಲೆ ಸ್ವಾಗತಿಸೋಣ. ಲೆಟ್ಸ್ ವೆಲ್ಕಮ್ ಯಶಸ್ ಭಟ್ ಕೊಣಾಜೆಯಿಂದ. ನಮಸ್ತೆ. ನಮಸ್ತೆ. ಹೇಗಿದ್ದೀರಿ? ಫೈನ್. ಓಕೆ, ಸೊ ಶಬ್ದಂ ಸುತ್ತಿಗೆ ತಯಾರಾಗಿ ಬಂದಿದ್ದೀರಾ? ಎಸ್. ಓಕೆ, ಯಾವ ಪ್ರಸ್ತುತಿಯನ್ನು ಈ ವೇದಿಕೆ ಮೇಲೆ ಇವತ್ತು ನೀಡಲಿಕ್ಕೆ ಇದ್ದೀರಿ? ಇವತ್ತು ನಾನು ನಮಸ್ತೆ. ಇವತ್ತು ನಾನು ಶ್ರೀಕೃಷ್ಣ ಬಾಲ ಲೀಲೆ ಮಾಡ್ತಿದ್ದೇನೆ. ರಚನೆ ವಿದುಷಿ ಶ್ರೀಮತಿ ಸುಮಂಗಳ ರತ್ನಾಕರ್ ರಾವ್. ರಾಗ ರಾಗಮಾಲಿಕೆ, ತಾಳ ಮಿಶ್ರ ಚಾಪು. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು.
ಚಂದ್ರಮುಖದೊಳು ನಗುತ್ತವನಗಾನಂದ ನೀಡಿದ ಶ್ರೀ ಮುಕುಂದನೇ ನಂದ ಗೋಕುಲದಂಗಣದೊಳಗೆ ಚಂದದಲ್ಲಿ ಪಾಲ್ಬೆಣ್ಣೆ ಮೇಲುಗಲಿ ಚಂದ್ರಮುಖದೊಳು ನಗುತ್ತವನಗೆ ಆನಂದ ನೀಡಿದ ಶ್ರೀ ಮುಕುಂದನೇ ನಂದ ಗೋಕುಲದಂಗಣದೊಳಗೆ ಚಂದದಲ್ಲಿ ಪಾಲ್ಬೆಣ್ಣೆ ಮೇಲುತಲಿ ಬೆಣ್ಣೆ ಮೇಲುತಲಿ ಬೆಣ್ಣೆ ಮೇಲುತಲಿ ಚಂದದಲ್ಲಿ ಪಾಲ್ಬೆಣ್ಣೆ ಮೇಲುತಲಿ ಚಂದ್ರಮುಖದೊಳು ನಗುತ್ತ ಮನಕ್ಕೆ ಆನಂದ ನೀಡಿದ ಶ್ರೀ ಮುಕುಂದನೇ ನಂದ ಗೋಕುಲದಂಗಣದೊಳಗೆ ಚಂದದಲ್ಲಿ ಪಾಲ್ಬೆಣ್ಣೆ ಮೇಲುಗಲಿ ಚಂದ್ರಮುಖದೊಳು ನಗುತ್ತವನಗಾನಂದ ನೀಡಿದ ಶ್ರೀ ಮುಕುಂದನೇ ಧಳಂಕುತೋಂ ತದಿಗಿಣತೋಂ ತತ ಝಂ ತಕ ಝಂ ತ ಝೋಣು ತಕ ಝಣು ತದಿನಿ ತಕ ಗಿಮಿ ತಗಿಡ ತಕ ತಾಯಿ ಗದರಿಸಲಡುತ್ತ ಜಗವನು ಬಾಯೊಳಗೆ ತೋರಿದ ಮಹಿಷನೇ ತೋಯಜಾಂಬಗ ಮಂಗಳಾಂಗನೆ ಮಾಯಾ ಮಹಿಮಯ ನಿನಗೆ ವಂದನೆ ತಾಯಿ ಗದರಿಸಲು ತಾಯಿ ಗದರಿಸಲು ತಾಯಿ ಗದರಿಸಲು ತಾಯಿ ಗದರಿಸಲಳು ಜಗವನು ಬಾಯೊಳಗೆ ತೋರಿದ ತಾಯಿ ಗದರಿಸಲಳು ಜಗವನು ಬಾಯೊಳಗೆ ತೋರಿದ ಮಹಿಷನೆ ತೋಯಜಾಂಬಕ ಮಂಗಳಾಂಗನೆ ಮಾಯಾ ಮಹಿಮಯ ನಿನಗೆ ವಂದನೆ ಮಾಯಾ ಮಹಿಮ ನಿನಗೆ ವಂದನೆ ಮಾಯಾ ಮಹಿಮ ನಿನಗೆ ವಂದನೆ ಮಾಯಾ ಮಹಿಮ ನಿನಗೆ ವಂದನೆ ಮಾಯಾ ಮಹಿಮ ನಿನಗೆ ವಂದನೆ ಧಳಂಕುತೋಂ ತದಿಗಿಣತೋಂ ತತ್ತಿನ್ನಂ ತಗುತರಿಗಿಡ ತಗ ತಗ ಧಿನ್ನಂ ತಗುತರಿಗಿಡ ತಗ ಧಿನ್ನಂ ತಗುತರಿಗಿಡ ತಗ ತಗ ತರಿಗಿಡ ತೋಂ ತಗ ತರಿಗಿಡ ತೋಂ
தகதரிகிடதும் தத்தையும் தத்ததா ಯಶಸ್, ಹೇಗೆ ಅನ್ನಿಸ್ತಾ ಉಂಟು ಶಬ್ದಂ ಪರ್ಫಾರ್ಮ್ ಮಾಡಿ? ಓಕೆ ಮಾಡಿದ್ದೇನೆ. ಓಕೆ ಮಾಡಿದ್ದೀನಿ. ಓಕೆ, ಸೊ ಜಡ್ಜಸ್ಸಿಗೆ ಹೇಗೆ ಅನ್ನಿಸ್ತಾ ಉಂಟು ಅಂತ ಕೇಳಿಕೊಂಡು ಬರುವ. ದಾಕ್ಷಾಯಿಣಿ ಮ್ಯಾಮ್. ನಮಸ್ತೆ ಯಶಸ್. ನಮಸ್ತೆ ಮ್ಯಾಮ್. ಓಕೆ, ನಿಮಗೆ ಹೇಗೆ ಫೀಲ್ ಆಯಿತು ಡ್ಯಾನ್ಸ್? ಚೆಂದ ಆಯ್ತು. ಇದಕ್ಕಿಂತ ಮುಂಚೆ ಎಲ್ಲಾದರೂ ಮಾಡಿದ್ರಾ ಇದನ್ನು? ಒಂದು ಸಲ ಮಾಡಿದ್ದೆ ಅಷ್ಟೇ. ಓಕೆ ಸರಿ. ಸೊ ನೃತ್ಯ ಭಾಗ ಅಂತ ಬರುವಾಗ ಏನು ಮಾತಿಲ್ಲ, ಇಟ್ ವಾಸ್ ಅಬ್ಸಲ್ಯೂಟ್ಲಿ ಟೂ ಗುಡ್. ಎಕ್ಸ್ಟ್ರೀಮ್ ತುಂಬ ಚೆನ್ನಾಗಿತ್ತು. ಹಾರುವಂಥದ್ದಾಗಲಿ ಅಥವಾ ಶುದ್ಧವಾಗಿತ್ತು. ಪ್ರತಿಯೊಂದು ಅಡವು ಆಗಲಿ ಪ್ರತಿಯೊಂದು ಕ್ಲಿಯರ್ ಕಟ್, ವೆರಿ ನೀಟ್. ಥ್ಯಾಂಕ್ ಯು. ಇನ್ನು ಅಭಿನಯ ಅಂತ ಬರುವಾಗ ಕೆಲವೊಂದು ಪಾತ್ರಕ್ಕೆ ತಕ್ಕಂತೆ ಅದು ಬಾಡಿ ಲ್ಯಾಂಗ್ವೇಜ್ ಇರ್ಬೋದು, ಚೇಂಜಸ್ ಆಗಬೇಕು. ಅದರಲ್ಲಿ ಸ್ವಲ್ಪ ಮೈಲ್ಡಾಗಿ ಸ್ವಲ್ಪ ನನಗೆ ಕನೆಕ್ಷನ್ ಮಿಸ್ ಆಯಿತು ಅಂತ ಅನಿಸ್ತು. ಕೆಲವೊಂದು ಕ್ಯಾರೆಕ್ಟರಿಗೆ ಟರ್ನ್ ಆಗುವಾಗ, ಶಿಫ್ಟ್ ಆಗುವಾಗ ಆ ಶಿಫ್ಟಿಗೆ ತಕ್ಕಂತೆ ಕೆಲವೊಂದು ನಿಮ್ಮ ಫೇಸಲ್ಲಿರುವ ಎಕ್ಸ್ಪ್ರೆಷನ್ ಅದು ಸ್ವಲ್ಪ ವರ್ಕೌಟ್ ಮಾಡಿದರೆ ಚೆನ್ನಾಗಿದ್ದಿರ್ಬೋದು ಅಂತ ಅನ್ಕೋತೀನಿ. ಅಪಾರ್ಟ್ ಫ್ರಮ್ ದಟ್ ಓವರ್ ಆಲ್ ವೆರಿ ಗುಡ್. ಥ್ಯಾಂಕ್ ಯು. ಚೆನ್ನಾಗಿತ್ತು. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ರೋಹಿಣಿ ಮ್ಯಾಮ್, ಹೇಗಿತ್ತು ಈ ಪ್ರಸ್ತುತಿ? ಯಶಸ್, ನಮಸ್ತೆ. ನಮಸ್ತೆ. ಹೇಗಿದ್ದೀರಿ? ಫೈನ್. ದಾಕ್ಷಿಣಿ ಮೇಡಮ್ ಹೇಳಿದಾಗೆ ನಿಮ್ಮ ಅನುಭವಕ್ಕೆ ಹೇಗೆ ಬಂತು ಇವತ್ತು ಶಬ್ದಂ? ಚಂದ ಆಯ್ತು. ಚೆನ್ನಾಗಿತ್ತು. ಪ್ರಸ್ತುತಿ ಚೆನ್ನಾಗಿ ಮಾಡಿದ್ದೀರಿ. ಅವರು ಹೇಳಿದ ಹಾಗೆಯೇ ನಿಮ್ಮ ಉತ್ಪ್ಲವನಗಳೆಲ್ಲ ತುಂಬ ಚೆನ್ನಾಗಿತ್ತು. ಮತ್ತು ಹುಡುಗರು ಹೇಗೆ ಮಾಡಬೇಕು ಎನರ್ಜಿ, ಆ ಎನರ್ಜಿ ಇತ್ತು. ನಮ್ಮ ಒಂದು ಆಶಯ ಏನು ಗೊತ್ತಾ ಯಶಸ್ ಅವರೇ, ಎಸ್ ಮ್ಯಾಮ್, ಪುರುಷ ಕಲಾವಿದರು ನಮ್ಮ ಉಭಯ ಜಿಲ್ಲೆಗಳಲ್ಲಿ ಬಹಳ ವಿರಳ ಸಂಖ್ಯೆಯಲ್ಲಿರೋದು. ಆ ವಿರಳ ಸಂಖ್ಯೆಯಲ್ಲಿ ಇರೋದ್ರಲ್ಲಿ ನೀವು ಒಂದು ಅಗ್ರ ಪಂಕ್ತಿಯಲ್ಲಿ ಇರಬೇಕು ಅಂತೇಳಿ ನಮ್ಮ ಆಶಯ. ಎಸ್ ಮ್ಯಾಮ್. ಅದಕ್ಕೆ ಏನು ಮಾಡಬೇಕು, ಕೆಲವು ಏನಿಲ್ಲಿ ಸಜೆಷನ್ಸ್ಗಳು ಸಿಗ್ತಾವೋ ಅದನ್ನು ನೀವು ಇಂಪ್ಲಿಮೆಂಟ್ ಮಾಡಿಕೊಳ್ಳೇಬೇಕು, ಅಳವಡಿಸಿಕೊಳ್ಳೇಬೇಕು. ನಿಮ್ಮನ್ನು ಕೂಡ ಫಿನಾಲೆಯಲ್ಲಿ ನೋಡಲಿಕ್ಕೆ ನಾನು ಆಸೆ ಪಡ್ತೇನೆ. ಯಾಕಂದರೆ ನೀವು ನಮ್ಮ ನಟನಂ ಸ್ಪರ್ಧೆಯಲ್ಲಿ ಒಬ್ಬರೇ ಪುರುಷ ಕಲಾವಿದ ಇರೋದು. ಆ ಕಾರಣಕ್ಕೋಸ್ಕರ ಅಡವುಗಳು ಈಗ ಹುಡುಗಿಯರು ಮಾಡೋದಕ್ಕೂ ಸಹ ಹುಡುಗರು ಮಾಡೋದಕ್ಕೂ ತುಂಬ ಬದಲಾವಣೆ. ಯಾಕಂದರೆ ಹುಡುಗರಲ್ಲಿ ಆ ಎನರ್ಜಿ ಲೆವೆಲ್ ಆಗಿರುತ್ತೆ. ಹಾಗಂತೇಳಿ ಅಭಿನಯ ಸ್ವಲ್ಪ ಹುಡುಗರಿಗೆ ಮಾಡಲಿಕ್ಕೆ ಕಷ್ಟ. ಯಾಕಂದರೆ ಸ್ತ್ರೀಯಲ್ಲಿ ಅದು ಸಹಜ ಗುಣ. ಹುಡುಗರು ತುಂಬ ಕಷ್ಟಪಟ್ಟು ಮಾಡಬೇಕು. ಏನು ಹೇಳ್ತೀರಿ ಪ್ರಮೋದ್ ಸರ್? ನೀವೊಂದು ಉತ್ತಮ ಅದ್ಭುತ ಕಲಾವಿದರು. ಬಹುಶಃ ನನಗೆ ಗುರುಗಳಾದಂತಹ ಗುರು ಉಳ್ಳಾಲ್ ಮೋಹನ್ ಕುಮಾರಲ್ಲಿ ನಾನು ಟ್ರೈನ್ ಆದ ಕಾರಣ ಹುಡುಗರಿಗೆ ರಿಸ್ಟ್ರಿಕ್ಷನ್ ಇದೆ, ಹೀಗೇ ಮಾಡಬೇಕು. ಒಂದು ಲಾಲಿತ್ಯವನ್ನು ನಾವು ತುಂಬ ಟೂ ಮಚ್ ತರುವಾಗಿಲ್ಲ, ಹುಡುಗರಿಗೆ ಆಪ್ಷನ್ಸ್ ಇದೆ. ಆದ ಕಾರಣ ನಾವು ಮಾಡುವಾಗ ಅದು ಆಭಾಸ ಸಹ ಕಾಣಬಾರ್ದು. ಲಾಲಿತ್ಯಗಳು ಹೌದು, ಆಭಾಸದ ಮಟ್ಟಿಗೆ ಹೋಗ್ಬೇಕು. ಹಾಗಾದ್ರೆ ನಮಗೆ ರಿಸ್ಟ್ರಿಕ್ಷನ್ ಇದೆ, ಅದು ಹೀಗೆ ಮಾಡಬೇಕು. ಆದ್ರೆ ಅಷ್ಟರ ಚೌಕಟ್ಟೊಳಗೆ ನಾವಿರಬೇಕು. ತಾಯಿಯನ್ನು ತೋರಿಸುವಾಗ ಆ ತಾಯಿಯ ವಾತ್ಸಲ್ಯ ಕಾಣಬೇಕು. ಅಲ್ಲಿ ಹುಡುಗ ಹುಡುಗಿಂತ ಬರುವುದಿಲ್ಲ. ಅದೇ ಈ ಹುಡುಗರು ಯಾವ ಮಟ್ಟದಲ್ಲಿ ಕೊಂಡೋಗ್ಬೇಕು ಅದು ನಮಗೆ ನೋಡುವವರಿಗೆ ಗೊತ್ತಾಗಬೇಕಲ್ಲ. ತಾಯಿ ಯಾರು ಇಲ್ಲಿ, ಮಗು ಯಾರು ಅಂತೇಳಿ. ಮತ್ತು ಕೃಷ್ಣನಲ್ಲಿ ತುಂಟಾಟ ಬರುವಾಗ ಏನೋ ಒಂದು ಸ್ವಲ್ಪ ಕನೆಕ್ಟ್ ಆಗ್ತಿರ್ಲಿಲ್ಲ. ತುಂಟಾಟವನ್ನು ತೋರಿಸ್ತಾ ಇದ್ರಿ, ನೀವು ತುಂಬ ಪ್ರಯತ್ನ ಪಟ್ಟಿದ್ದೀರಿ, ಅದರಲ್ಲಿ ಎರಡು ಮಾತಿಲ್ಲ. ಆದರೆ ಆ ಕೃಷ್ಣ ಬಾಲಕ ಕೃಷ್ಣ ಆ ಮಗು ಹೇಗೆ ಇನ್ನೋಸೆಂಟಾಗಿ ತೋರಿಸ್ತದೆ ಅದು ನಮಗೆ ಕನೆಕ್ಟ್ ಆಗ್ತಿರಲಿಲ್ಲ. ಅದೇ ಮೇಡಮ್ ನಾವು ಡಿಸ್ಕಸ್ ಮಾಡ್ತಾ ಇದ್ದೆವು, ಅಲ್ಲಿ ಒಂದು ಸ್ವಲ್ಪ ಕೊರತೆ ಅಂತ ಕಂಡಿತು. ಅದರ್ವೈಸ್ ಒಳ್ಳೆಯದಿತ್ತು. ಸ್ವಲ್ಪ ಮತ್ತು ಆ ದಿತ್ತೈ ಮಾಡಿದ್ರಲ್ಲ, ಅಲ್ಲಿ ಆ ಫಿನಿಶಿಂಗ್ ಹೋಗಲಿಲ್ಲ ಅಂತ ಕಂಡಿತು. ಇದು ಎಲ್ಲ ಕರೆಕ್ಷನ್ ಮಾಡ್ಕೊಳ್ಳಿ ಯಶಸ್ ಅವರೇ. ಯಾಕಂದರೆ ಅದೇ ನಾನು ಹೇಳಿದೆಲ್ಲ, ಮತ್ತೆ ಆ ವಾಕ್ಯವನ್ನು ರಿಪೀಟ್ ಮಾಡೋದಿಲ್ಲ. ಆ ಒಂದು ಆಶಯದಲ್ಲಿ ಹೇಳ್ತಾ ಇರೋದು. ನೆಕ್ಸ್ಟ್ ಟೈಮ್ ಬರುವಾಗ ನನಗೆ ಅದು ಕಾಣಿಸ್ಲೇಬೇಕು. ನಿಮಗೆ ಒಂದು ನಯವಾದಂಥ ಆರ್ಡ್ರ್ ಮಾಡೋದು ನಾನು. ಆ ಕರೆಕ್ಷನ್ ನೇರವಾಗಿ ಆರ್ಡ್ರ್ ಹೇಳಲಿಕ್ಕೆ ಆಗೋದಿಲ್ಲಲ್ಲ, ನಯವಾದಂಥ ಆರ್ಡರು ಅದು ಬರಲೇಬೇಕು. ನಾನು ವೆಯ್ಟ್ ಮಾಡ್ತಾ ಇದ್ದೇನೆ ಆ ಒಂದು ಯಶಸ್ಸು ಅವರನ್ನು ಕಾಣಬೇಕು ಇಲ್ಲಿ ಅಂತೇಳಿ. ಪ್ರಾಮಿಸ್ ಅಲ್ವಾ? ಎಸ್, ಪ್ರಾಮಿಸ್. ಸರಿ, ಯಾಕಂದರೆ ಫಿನಾಲೆಯ ದಾರಿ ತುಂಬ ಹತ್ತಿರದಲ್ಲಿ ಉಂಟು. ಇನ್ನು ನಮಗೆ ತುಂಬ ಸುತ್ತುಗಳು ಇಲ್ಲ, ನಿಮಗೂ ಸಹ ತುಂಬ ಜವಾಬ್ದಾರಿಗಳು ಜಾಸ್ತಿ ಇದೆ. ಆದ ಕಾರಣ ತುಂಬ ಹಾರ್ಡ್ ವರ್ಕ್ ಮಾಡಿ ಎಲ್ಲ ಕ್ವಾಲಿಟಿಗಳು ನಿಮ್ಮಲ್ಲಿ ಉಂಟು, ಕರೆಕ್ಷನ್ ಮಾಡಿಕೊಂಡ್ರೆ ಆಯಿತು ಅಷ್ಟೇ. ಒಂದು ಇರೇಸರ್ ಇಟ್ಕೊಂಡ್ರೆ ಆಯಿತು ಅಷ್ಟೇ ವಿಷಯ ಇರುವಂಥದ್ದು. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಪ್ರಮೋದ್ ಸರ್. ಯಶಸ್, ನಮಸ್ತೆ. ಇಬ್ಬರು ಮ್ಯಾಮ್ ಹೇಳಿದ್ದನ್ನು ಗಮನದಲ್ಲಿ ಇಟ್ಕೊಂಡು
ಯಾಕೆಂದರೆ ಇನ್ನು ಫಿನಾಲೆ, ಇನ್ನೂ ಸುತ್ತುಗಳೆಲ್ಲ ಬಹಳ ಕಠಿಣವಾಗಿದೆ, ದಾರಿ ಅಷ್ಟು ಸುಲಭದಲ್ಲಿ ಇಲ್ಲ. ಯಾಕೆಂದರೆ ಅದ್ಭುತ ಅದ್ಭುತ ಕಲಾವಿದರಿದ್ದಾರೆ. ಪ್ರತಿಯೊಬ್ಬರಿಗೆ ನಾವು ಕಮೆಂಟ್ಸ್ ಹೇಳ್ತಿದ್ದೇವೆ, ನೀವೇನು ಕರೆಕ್ಷನ್ ಆಗಿ ಬರಬೇಕು ಅಂತ. ರಾಂಗ್ ಅಂತ ಹೇಳ್ತಾ ಇಲ್ಲ, ಕರೆಕ್ಷನ್ ಹಾಕ್ಕೊಂಡು ಬರಬೇಕು ನೀವು ಮುಂದಿನ ಸುತ್ತಿಗಳಿಗೆ. ಅದನ್ನೆಲ್ಲ ಇನ್ನೂ ಅವರಿಗಿಂತಲೂ ಉತ್ತಮ ಪ್ರದರ್ಶನವನ್ನು ನೀಡಿದರೆ ಮಾತ್ರ ನಟನಂ ವೇದಿಕೆ ನಿಮ್ಮದಾಗ್ತದೆ. ಆದ ಕಾರಣ ಇವತ್ತಿನ ಈ ಶಬ್ದಮಲ್ಲಿ ಅವರೆಲ್ಲ ಚೆನ್ನಾಗಿ ಮೂಡಿ ಬಂತು, ಸಂಯೋಜನೆ ಚೆನ್ನಾಗಿತ್ತು, ಸಂಯೋಜನೆ ತುಂಬಾ ಮತ್ತು ಚೆನ್ನಾಗಿ, ಡ್ರೆಸ್ ಕಾಸ್ಟ್ಯೂಮ್ ಕೂಡ ಚೆನ್ನಾಗಿ ಬಂತು. ಹೌದು, ನಾನು ಆ ಅದನ್ನ ಈಗ ನವಿಲುಗರಿ ಮನಸ್ಸಲ್ಲಿ ಎಲ್ಲ ಅನ್ಕೊಂಡದ್ದು. ಇಟ್ಕೊಂಡಿದ್ದು ಇದೆಲ್ಲ ನಮಗೆ ಪ್ಲಸ್ ಪಾಯಿಂಟ್ ಆಗ್ತದೆ. ನಮ್ಮ ಕಲಾವಿದನಿಗೆ ಇದೆಲ್ಲವೂ ಪ್ಲಸ್ ಪಾಯಿಂಟ್ ಆಗ್ತದೆ ವೇದಿಕೆಯಲ್ಲಿ. ಆದ ಕಾರಣ ಅಡವು ಸೆಕ್ಷನ್ ಚೆನ್ನಾಗಿದೆ. ಆ ಏನು ಕರೆಕ್ಷನ್ಗಳು ಹೇಳಿದ್ದಾರೆ ಅದನ್ನೆಲ್ಲ ಕರೆಕ್ಷನ್ ಮಾಡಬೇಕು. ಟೋಟಲಿ ಟೂ ಗುಡ್. ನೀನು ಅದ್ಭುತ ಕಲಾವಿದ ಕೂಡ ನಮ್ಮ ನಟನ ವೇದಿಕೆಯಲ್ಲಿ. ಆದ ಕಾರಣ ಮುಂದಿನ ಸುತ್ತುಗಳಿಗೆ ಅವರು ಏನು ಪಾಯಿಂಟ್ಸ್ ಹೇಳಿದ್ದಾರೆ, ನಾವು ಏನು ಹೇಳಿದ್ದೇವೆ ಅದನ್ನೆಲ್ಲ ಬಹಳ ಸೀರಿಯಸ್ ಆಗಿ ತಗೊಂಡು ಹಾರ್ಡ್ ವರ್ಕ್ ಮಾಡಬೇಕು. ಓಕೆ, ಎಸ್, ಗುಡ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಜಡ್ಜಸ್. ಸೊ ಜಡ್ಜಸ್ ಹೇಳಿದ ಹಾಗೆ ನಮಗೆ ಕಲೀಲಿಕ್ಕೆ ಎಷ್ಟಿರ್ತದೆ, ಲರ್ನಿಂಗ್ಸ್ ಎಷ್ಟಿರ್ತದೆ, ಅದರ ಜೊತೆ ಕೆಲವುದನ್ನು ನಾವು ಕೆಲವೊಮ್ಮೆ ಅನ್ಲರ್ನ್ ಕೂಡ ಮಾಡಬೇಕಾಗ್ತದೆ ಅನ್ನುವ ವಿಷಯವನ್ನು ಹೇಳಿದರು. ಅದನ್ನು ಗಮನದಲ್ಲಿಟ್ಕೊಂಡು ನಿಮಗೆ ಈಗಾಗಲೇ ಗೊತ್ತಾಗಿದೆ, ಈಗ ಡೇಂಜರ್ ಝೋನಲ್ಲಿ ನೀವಿದ್ದೀರಿ. ಸೊ ಇವತ್ತು ನಿಮ್ಮ ಪರ್ಫಾರ್ಮೆನ್ಸ್ ಆಗಿರಬಹುದು ಅಥವಾ ನಿಮಗೆ ಸಿಗುವ ಮಾರ್ಕ್ಸ್ ಆಗಿರ್ಬೋದು ತುಂಬ ಮ್ಯಾಟರ್ ಆಗ್ತದೆ ಮುಂದಿನ ಜರ್ನಿಗೆ. ಸೊ ಇದರ ಬಗ್ಗೆ ಏನು ಅನ್ನಿಸ್ತದೆ? ಇಲ್ಲ, ಅವಕಾಶ ಸಿಕ್ಕಿದ್ರೆ ಇನ್ನು ನೆಕ್ಸ್ಟ್ ಟೈಮ್ ಇನ್ನು ಡಬಲ್ ಹಾರ್ಡ್ ವರ್ಕ್ ಮಾಡಿ ಬರ್ತೇನೆ. ಬರ್ತೇನೆ, ಶೂರ್. ನೀವು ಆಲ್ರೆಡಿ ಪ್ರಾಮಿಸ್ ಕೊಟ್ಟಿದ್ದೀರಿ. ಸೊ ಅವಕಾಶ ಸಿಕ್ಕಿದ್ರೆ ಮುಂದಿನ ಸಲ ಇನ್ನೂ ಬೆಟರ್ ಯಶಸ್ವಿ ವೇದಿಕೆಯಲ್ಲಿ ಕಾಣಲಿಕ್ಕೆ ಸಿಗ್ಲಿಕ್ಕೆ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಸೊ ನಿಮ್ಮ ಇವತ್ತಿನ ಪ್ರಸ್ತುತಿಗೆ ಎಷ್ಟು ಮಾರ್ಕ್ಸ್ ನಮ್ಮ ಜಡ್ಜಸ್ ಕೊಡ್ತಾರೆ ಅಂತ ಕೇಳಿಕೊಂಡು ಬರುವ. ರೋಹಿಣಿ ಮ್ಯಾಮ್, ಯಶಸ್ನ ಇವತ್ತಿನ ಪರ್ಫಾರ್ಮೆನ್ಸ್ಗೆ ನೀವು ಕೊಡ್ತಾ ಇರುವ ಮಾರ್ಕ್ಸ್? ಯಶಸ್ ಅವರಿಗೆ ಇಂದಿನ ಪ್ರಸ್ತುತಿಗೆ ಅವರ ಸಂಯೋಜನೆಯೂ ಚೆನ್ನಾಗಿತ್ತು, ಅವ್ರು ಚೆನ್ನಾಗಿ ಪ್ರಸ್ತುತಿ ಮಾಡಿದ್ದಾರೆ. ಆದರೆ ಒಂದು ಸಣ್ಣ ಸಣ್ಣ ಕರೆಕ್ಷನ್ ಅವ್ರು ಮಾಡಿ ಬರಬೇಕು ಅನ್ನುವ ಒಂದು ಇಂಟೆನ್ಷನಲ್ಲಿ 8.5. ಥ್ಯಾಂಕ್ ಯು. 8.5. ದಾಕ್ಷಾಯಿಣಿ ಮ್ಯಾಮ್? ಸೊ ಥ್ಯಾಂಕ್ ಯು. ದಾಕ್ಷಾಯಿಣಿ ಮ್ಯಾಮ್ ಕೂಡ 8.5 ಕೊಟ್ಟಿದ್ದಾರೆ. ಆ್ಯಂಡ್ ಪ್ರಮೋದ್ ಸರ್? ಯಶಸ್. ಥ್ಯಾಂಕ್ ಯು. ಒನ್ಸ್ ಅಗೇನ್ ಇಟ್ಸ್ 8.5. ಸೊ 8.5, 8.5, 8.5 ಹೇಗೆ ಅನ್ನಿಸ್ತಾ ಇದೆ? ಖುಷಿ, ಸ್ಯಾಟಿಸ್ಫೈಡಾ? ಸ್ಯಾಟಿಸ್ಫೈಡ್. ಆದರೆ ನೆಕ್ಸ್ಟ್ ಟೈಮ್ ಇನ್ನು ಅವಳು ಹೇಳಿದ ಕರೆಕ್ಷನ್ಸ್ ಎಲ್ಲ ಡಬಲ್ ಮಾಡಿ ಬ್ಯಾಕ್ ಆಗ್ತೀನಿ, ಕಮ್ ಬ್ಯಾಕ್. ಓಕೆ, ಸೊ ನಿಮ್ಮ ಕಮ್ ಬ್ಯಾಕಿಗೆ ನಾವೆಲ್ಲರೂ ಸಹ ವೇಟ್ ಕೂಡ ಮಾಡ್ತಿರ್ತೇವೆ. ಆ್ಯಂಡ್ ಅದರ ಜೊತೆ ರಿಸಲ್ಟ್ಗೆ ಸಹ ನಾವು ವೇಟ್ ಮಾಡಬೇಕಾಗ್ತದೆ. ಸೊ ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು. ಈ ಸುತ್ತಿನ ಕೊನೆಯ ಸಂಚಿಕೆಯ ಕೊನೆಯ ಸ್ಪರ್ಧಿ ಇದೀಗ ವೇದಿಕೆ ಮೇಲೆ ಬರಲಿಕ್ಕಿದ್ದಾರೆ. ಲೆಟ್ಸ್ ವೆಲ್ಕಮ್ ಶ್ರಮ್ಯಾ ಕಲ್ಲಡ್ಕ. ನಮಸ್ತೆ ಶ್ರಮ್ಯಾ. ನಮಸ್ತೆ. ಹೇಗಿದ್ದೀರಿ? ಚೆನ್ನಾಗಿದೆ. ಸೊ ಶಬ್ದಂ ಸುತ್ತಿಗೆ ಹೇಗೆ ತಯಾರಾಗಿ ಬಂದಿದ್ದೀರಿ? ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದ್ದೇನೆ, ಮತ್ತು ಔಟ್ಪುಟ್ ನೋಡಬೇಕು. ಔಟ್ಪುಟ್ ಇನ್ನು ನೋಡಬೇಕು ಏನಾಗ್ತದೆ ಅಂತ. ಸೊ ಯಾವ ಪ್ರಸ್ತುತಿಯನ್ನು ಮಾಡಲಿಕ್ಕಿದ್ದೀರಿ? ನಾನು ಮಹಾಭಾರತ ಶಬ್ದಂ, ರಾಗಮಾಲಿಕೆ, ಮಿಶ್ರ ಚಾಪುತಾಳ. ಓಕೆ, ನಾವು ಎಲ್ಲರೂ ನೋಡಲಿಕ್ಕೆ ತುಂಬ ಕ್ಯೂರಿಯಸ್ ಆಗಿದ್ದೇವೆ. ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು. ತಾತೀಯತಿ ತತ ತಾತೀಯತಿ ತತ ತಾತೀಯತಿ ತತ ಥಳಂಕುತುಂ ತದಿಗಿಣತುಂ ತದಣದಂದಣತ ಜಣು ಜಣು ಧಿಮಿ ತಧಿಮಿ ಧಿಮಿ ಕಿಟ ತತುಂ ತಗ ಜಣು ತಾತೀಯತಿ ತತ ತಾತೀಯತಿ ತತ பாவியர் சபை தன்னில் பாஞ்சால நாடியேனில் பாரீனில் இனியவளே பகடையினில் தோற்று விட்டார். பாவியர் சபை தன்னில் பாஞ்சால நாடினில் பாரீனில் இனியவளே பகடையினில் தோற்று விட்டார். பாவியர் சபை தன்னில் பாஞ்சால நாடினில் பாரீனில்
பகடையினில் தோற்றுவிட்டார் பாவியர் சபை தன்னில் பாஞ்சால நாடியினில் பாரினில் இனியவளே பகடையினில் தோற்று விட்டார் दळङ्कुतं तदिगिनतं जं तधीं तकधीनु जं तरि तरित जं तरि जं तजं जं तधीं तकधीनु जं तरि तरित जं तरि जं तजं துஷாசனனும் சென்று அன்னை துகிலினை உரிந்து விட்டார் கண்ணா கண்ணா அபயமென்று கண்ணன் அறிந்திட புரிந்த பூஞ்சலையை வளர்ந்திடவே துஷாசனனும் சென்று அன்னை துகிலினை புரிந்து விட்டார் கண்ணா 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 பயமென்று கண்ணன் அறிந்திட புரிந்த பூஞ்சேலையை வளர்ந்திடவே கண்ணா கண்ணா அபயமென்று கண்ணன் அறிந்திட புரிந்த பூஞ்சேலையை வளர்ந்திடவே பூஞ்சேலை வளர்ந்திடவே தளங்குதொம் ததிகினதொம் தத்தின்னம் தகுந்தரிகிட தக தகதின்னம் தகுந்தரிகிட தக தின்னம் நம் திமிகிட தக தளங்குதொம் ததிகினதொம் தாத்தையா தை தத்தா ಶ್ರಮ್ಯ, ಮೊದಲನೇದಾಗಿ ಈ ವೇದಿಕೆಯ ಮೇಲೆ ಇಡೀ ಮಹಾಭಾರತವನ್ನೇ ಪ್ರಸ್ತುತಪಡಿಸಿದ್ರಿ ನೋಡಿ, ತುಂಬ ಖುಷಿ ಆಯಿತು. ಅದಕ್ಕೆ ನಿಮಗೆ ಧನ್ಯವಾದಗಳನ್ನು ಹೇಳ್ತಾ, ನಿಮಗೆ ಹೇಗೆ ಅನ್ನಿಸ್ತು? ಖುಷಿ ಆಯಿತು. ಖುಷಿ ಆಯಿತು. ಹೇಗೆ ಮಾಡಿದ್ರಿ ಅನ್ನಿಸ್ತು? ಚಂದ ಮಾಡಿದ್ದೇನೆ ಅಂತ ಗೊತ್ತುಂಟು. ಮತ್ತೆ ಜಡ್ಜಸ್ ಹಾಗಾದರೆ ನಾವು ಡೈರೆಕ್ಟ್ ಆಗಿ ಜಡ್ಜಸ್ ಹತ್ರ ಕೇಳುವ, ನಿಮ್ಮ ಪ್ರಸ್ತುತಿ ಹೇಗೆ ಇತ್ತು ಅಂತ. ರೋಹಿಣಿ ಮ್ಯಾಮ್, ಹೇಗೆ ಇತ್ತು ಇವರ ಪ್ರಸ್ತುತಿ? ಶ್ವೇತಾ, ನೀವು ಹೇಳಿದ ಹಾಗೆಯೇ ಮಹಾಭಾರತದ ಕಾನ್ಸೆಪ್ಟ್
ಬಹಳ ಅದ್ಭುತ ಕಾನ್ಸೆಪ್ಟ್ ಅದು. ನಾವು ಈ ಶಬ್ದಂ ಸಂಚಿಕೆಯಲ್ಲಿ ಮಹಾಭಾರತದ ಶಬ್ದಮನ್ನು ನೋಡಲಿಲ್ಲ ನಾವು. ಖುಷಿಯಾಯಿತು. ಮತ್ತು ಅದ್ಭುತವಾದಂಥ ಹಿಮ್ಮೇಳ ಸಂಗೀತ, ಅದರಲ್ಲಿಂಥ ಪರ್ಕಷನ್ಸು ಬಹಳ ಚೆಂದ ಆಯಿತು. ಕೊನೆಯ ಆ ರಾಗ ಬಹಳ ಹಾರ್ಟ್ ಟಚ್ ಆಗಿರುವಂಥದ್ದು, ಬಹಳ ಸುಂದರವಾಗಿತ್ತು. ಇನ್ನು ಶ್ರಮ್ಯ ಅವರ ಪ್ರಸ್ತುತಿಯ ಬಗ್ಗೆ ಮಾತಾಡೋದಿದ್ರೆ ಓವರಾಲ್ ಚೆನ್ನಾಗಿತ್ತು. ದಿದಿತೈ ಮಾಡುವಲ್ಲಿ ಒಂದು ಸ್ವಲ್ಪ ದಿದಿತೈ ಕಡೆಗೆ ಗಮನ ಕೊಡಬೇಕು. ಆ ದಿದಿತೈ ಆ 3 ಬೀಟ್ಗಳು ಕಾಣಿಸಬೇಕು. ಎರಡನೆಯ ಅಡಗಿದ್ರೆ ಅದರ ದಿದಿತೈಯ ಒಂದು ಸ್ಟ್ಯಾಂಡರ್ಡ್ ಹೋಗಿ ಬಿಡ್ತದೆ. ಅದರ ಕಡೆ ಗಮನ, ಯಾಕಂದರೆ ನೀವೆಲ್ಲ ಬೇರೆ ಬೇರೆ ವೇದಿಕೆಯಲ್ಲಿ ಪ್ರಸ್ತುತಿ ಮಾಡುವವರು, ಮುಂದೆ ಕಲಿಯುವವರು ಆದ ಕಾರಣ, ಅಥವಾ ಈ ನಟನ ಸ್ಪರ್ಧೆಯ ವಿಷಯ ತಗೊಂಡು ಬರೋದಿದ್ರು ದಿನಕ್ಕೆ ಆ ಒಂದು ಕರೆಕ್ಷನ್ಸ್ಗಳನ್ನು ಮಾಡ್ತಾ ಹೋಗಬೇಕಾಗ್ತದೆ. ಮತ್ತು ನೀವು ಪಗಡೆ ಆಟದ್ದು ಆ ಪಗಡೆಯನ್ನು ಮಾಡೋದು ತೋರಿಸಿದ್ರಲ್ಲ, ಅದನ್ನು ನನಗೆ ಅಲ್ಲಿ 1-2 ಸಲ ಅರ್ಧ ಚಂದ್ರ ಕಂಡಿತ್ತು ಕೈಯಲ್ಲಿ. ಅದು ಪತಾಕ ಹಸ್ತವನ್ನು ತಗೊಳ್ಳಿ. ಮತ್ತು ಶಕುನಿ ಹೇಳಿದರೆ ಅದು ಆ ಶಕುನಿಯನ್ನು ತಗೊಂಡು ಬರೋದು ಭಯಂಕರ ಚಾಲೆಂಜ್. ಸಾಮಾನ್ಯವಾಗಿ ಶ್ವೇತ ಹೇಳ್ದು ಶಕುನಿ ಮೋಸಕ್ಕೆ ಬಹಳ ಫೇಮಸ್ ಅಂತ, ಆದರೆ ನಾನು ಅಂದುಕೊಂಡದು ಅವರ ರಿವೆಂಜಿಗೆ ಬಹಳ ಫೇಮಸ್ಸು. ಯಾಕಂದರೆ ಶಕುನಿ ಅಂತ ರಿವೆಂಜ್ ಅದು ಯಾರಿಗೂ ತಗೊಂಡು ಬರಲಿಕ್ಕೆ ಸಾಧ್ಯ ಇಲ್ಲ. ಅಂದರೆ ಹೊರಗಡೆ ಇದ್ದು ರಿವೆಂಜ್ ತೀರಿಸಿಕೊಳ್ಳೋದು ಬೇರೆ, ತನ್ನವರ ಜೊತೆ ಇದ್ದುಕೊಂಡು ಅವರ ಹಾಗೆ ಇದ್ದುಕೊಂಡು ಅವರ ಜೊತೆ ಅವರು ಸಂತೋಷ ಪಡುವಾಗ ಸಂತೋಷ, ಅದು ಎಲ್ಲ ವಿಷಯದಲ್ಲೂ ಸಹ ಭಾಗಿಯಾಗ್ತಾ ಹೊಂಚು ಹಾಕೋದಿದೆಯಲ್ಲ, ಅದಕ್ಕೆ ಹೇಳೋದು ಶಕುನಿಯ ಬುದ್ಧಿ ಅಂತೇಳಿ. ಶಕುನಿ ಮೋಸ ಅಲ್ಲ, ಭಯಂಕರವಾದಂಥ ರಿವೆಂಜನ್ನು ತಗೊಂಡುಕೊಂಡಂಥ ಒಂದು ವ್ಯಕ್ತಿತ್ವ ಆ ಮಹಾಭಾರತದಲ್ಲಿ. ನಾವು ಮಹಾಭಾರತದಲ್ಲಿ ಆ ಮಹಾಭಾರತ ಆಗುವುದೇ ದ್ರೌಪದಿ ಅಂತ ಹೇಳ್ತೇವೆ. ದ್ರೌಪದಿ ಎಷ್ಟು ಕಾರಣಕರ್ತ, ಆದರೆ ಮಹಾಭಾರತ ಆ ಟರ್ನ್ ಆಗುವುದೇ ಶಕುನಿಯಿಂದ. ಯಾಕಂದರೆ ದುರ್ಯೋಧನ ಅವನ ಪರಿವಾರಕ್ಕೆ ಕೊಟ್ಟಂಥ ಕಷ್ಟವನ್ನು ಅವನು ಸ್ವತಃ ಕಣ್ಣಾರೆ ಕಂಡಿರ್ತಾನೆ. ಅಂದರೆ ಅವನು ದುರ್ಯೋಧನ ಜೈಲಿಗೆ ಹಾಕಿರ್ತಾನೆ ಆ ಶಕುನಿಯ ಪರಿವಾರವನ್ನೆಲ್ಲ ಸಹ. 1 ಬಟ್ಟಲು ಅನ್ನವನ್ನು ಚೆಲ್ಲುದಂತೆ, ಅವನು ಅಷ್ಟು ಜನ 100 ಜನ ಅದನ್ನು ತಿಂದು ಬದುಕಲಿ ಅಥವಾ ಏನಾದರೂ ಆಗಲಿ ಅಂತ. ಆದರೆ ಅವನ ಪರಿವಾರದಲ್ಲಿ ಅವನ ತಂದೆ ಏನು ಹೇಳ್ತಾರೆ ಅಂದರೆ, ಎಲ್ಲರೂ ಸಾಯುವವರೇ, ಆದರೆ ಯಾರಾದರೂ ಒಬ್ಬ ಆ ರಿವೆಂಜ್ ತೀರಿಸಲಿಕ್ಕೆ ಇರಬೇಕು ಅಂತೇಳಿ ಯಾರೂ ಅನ್ನದಾಗುಳನ್ನು ಮುಟ್ಟದೆ ಆ 1 ಬಟ್ಟಲು ಅನ್ನವನ್ನು ಕಲೆಕ್ಟ್ ಮಾಡಿಕೊಂಡು ಶಕುನಿಗೆ ತಿನ್ನಿಸ್ತಾ ಇದ್ರು. ಅಂದರೆ ತನ್ನ ಕಣ್ಣ ಎದುರಿಗೆ ಎಲ್ಲರ ಸಾವನ್ನು ಕಂಡವ. ಅದರಲ್ಲಿ ಇರುವಂಥ ಮಾನಸಿಕ ವೇದನೆ ಅವನನ್ನು ಆ ರೀತಿಯಾಗಿ ಕ್ರೂರಿಯಾಗಿ ಮಾಡಿಬಿಟ್ಟಿತ್ತು. ಅದೊಂದು ಭಯಂಕರ. ಅಂದರೆ ಮಹಾಭಾರತದಲ್ಲಿ ಕಲಿಯುವಂಥದ್ದು ತುಂಬ ಇದೆ, ಯಾವ ಮಟ್ಟದಲ್ಲೂ ಕಲಿಯುವಂಥದ್ದಿದೆ, ಹೇಗೆ ಬದುಕಬೇಕು ಬಾಳಬೇಕು ಅನ್ನುವಂಥದ್ದು. ಆದರೆ ಶಕುನಿಯನ್ನು ಪ್ರಸ್ತುತಿ ಮಾಡೋದು ಭಯಂಕರ ಚಾಲೆಂಜು. ಅದನ್ನು ಅಳವಡಿಸಿಕೊಳ್ಳಿ. ನಿಮ್ಮ ಏನು ಮಿತಿಯಲ್ಲಿ ನೀವು ಮಾಡಿದ್ದೀರಿ, ಆದರೆ ಇನ್ನಷ್ಟು ಎಕ್ಸ್ಪೆಕ್ಟ್ ಬೇಕು. ಆ ಶಕುನಿಯ ಒಂದು ಕುಹಕ ನಗೆ ಮತ್ತು ಆ ಕಣ್ಣಿನಲ್ಲೇ ಆ ಒಂದು ಕ್ರೂರತ್ವ ಇದೆಯಲ್ಲ, ಮೋಸದ ಜೊತೆಗೆ ಕ್ರೂರತ್ವ, ಅದನ್ನು ತಗೊಳ್ಳಿ. ಅಂದರೆ ಮುಂದಿನ ಸಲಕ್ಕೆ ಇಂಪ್ರೂವೈಸಿಗೆ ನಾನು ಹೇಳ್ತಾ ಇರೋದು. ಮತ್ತು ದ್ರೌಪದಿಯ ವಸ್ತ್ರಾಪಹರಣ ಚೆನ್ನಾಗಿತ್ತು, ನನಗೆ ಇಷ್ಟ ಆಯಿತು. ಓವರಾಲ್ ಚೆನ್ನಾಗಿತ್ತು. ಸಣ್ಣ ಸಣ್ಣ ಕರೆಕ್ಷನ್ಗಳನ್ನು ಮಾಡಿಕೊಳ್ಳಿ. ಸ್ವಲ್ಪ ಅಡವು ಕೈಗಳೆಲ್ಲ ನೀಟಾಗಿತ್ತು. ಆ ದಿದಿತೈ ಕಡೆಗೆ ಸ್ವಲ್ಪ ಜಾಸ್ತಿ ಗಮನ ಕೊಡಿ ಅಂತ ಹೇಳ್ತಾ ಆಲ್ ದಿ ಬೆಸ್ಟ್ ಶ್ರಮ್ಯ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಪ್ರಮೋದ್ ಸರ್. ಶ್ರಮ್ಯ ನಮಸ್ತೆ ಸರ್. ನಮಸ್ತೆ. ರೋಹಿಣಿ ಮ್ಯಾಮ್ ಹೇಳಿದಾಗೆ ಎಲ್ಲವನ್ನೂ ರೋಹಿಣಿ ಮ್ಯಾಮ್ ಹೇಳಿಬಿಟ್ಟಿದ್ದಾರೆ. ಇನ್ನು ರಿಪಿಟೇಷನ್ ಯಾವುದೂ ಇಲ್ಲ, ಆದ ಕಾರಣ ಅದ್ರ ಬಗ್ಗೆ ಗಮನ ಕೊಡಬೇಕು. ಒಳ್ಳೆಯ ಮ್ಯೂಸಿಷಿಯನ್ ಅದರಲ್ಲಿದ್ದದ್ದು ನಂಗೆ ಕಂಡದ್ದು ಒಳ್ಳೆಯದಾಗಿದೆ. ಅದು ನಿಮಗೆ ಒಳ್ಳೆಯ ಸಾಥ್ ಕೊಟ್ಟಿದೆ ಕೂಡ. ಅದೇ ಶಕುನಿ ಕೆಲವೆಲ್ಲ ಕ್ಯಾರೆಕ್ಟರ್ಗಳ ಬಗ್ಗೆ ಗಮನ ಹರಿಸಬೇಕು. ದಿದಿತೈ ಬಗ್ಗೆ ಅದರ ಬಗ್ಗೆ ಸ್ಪಷ್ಟತೆ ಮತ್ತು ಟೈಮಿಂಗ್ಸ್ ಇದರ ಬಗ್ಗೆ ಅಷ್ಟೇ. ಓಕೆ, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್ ಸರ್. ದಾಕ್ಷಾಯಿಣಿ ಮ್ಯಾಮ್. ನಮಸ್ತೆ ಶ್ರಮ್ಯ. ನಮಸ್ತೆ ಮ್ಯಾಮ್. ಓವರಾಲ್ ಹೇಳಬೇಕಿದ್ರೆ ಚೆನ್ನಾಗಿತ್ತು. ಬಟ್ ನೃತ್ಯ ಭಾಗ ಅಂತ ಬರುವಾಗ ಫುಟ್ ವರ್ಕ್ ಸ್ವಲ್ಪ ನೋಡ್ಕೋಬೇಕು. ಬಿಟ್ಟರೆ ಸ್ಟ್ಯಾಂಡಿಂಗ್ ಪೊಸಿಷನ್ ಇರ್ಬೋದು ಅಥವಾ ನಿಲ್ಲುವ ಭಂಗಿ ಇರ್ಬೋದು, ಅದೆಲ್ಲ ತುಂಬಾ ಚೆನ್ನಾಗಿತ್ತು. ಅಭಿನಯ ಬರುವಾಗ ಇದು ಲೈಕ್ ವೆರಿ ಒಂದು ಕಾಂಪ್ಲಿಕೇಟೆಡ್ ಶಬ್ದ. ಸೊ ಡಿಫ್ರೆಂಟ್ ಪಾತ್ರಗಳಿದೆ. ಸೊ ಅದಕ್ಕೆ ತಕ್ಕಂತೆ ಸ್ವಿಚ್ ಓವರ್ ಆಗುವಂಥದ್ದು ಅಷ್ಟು ಸುಲಭದ ಮಾತಲ್ಲ. ಸೊ ನಿಮ್ಮ ಒಂದು ಇದರಲ್ಲಿ ನೀವು ಚೆನ್ನಾಗೇ ಮಾಡಿದ್ದೀರಾ. ಬಟ್ ತುಂಬಾ ಲೈಕ್ ಇದಕ್ಕೆ ಒಂದು ಹಾರ್ಡ್ ವರ್ಕ್ ಬೇಕಾಗ್ತದೆ. ಪ್ರತಿಯೊಂದು ಒಂದೊಂದು ಕ್ಯಾರೆಕ್ಟರಿಂದ ಸ್ವಿಚ್ ಓವರ್ ಆಗುವಾಗ. ಸೊ ನಿಮ್ಮ ಒಂದು ಮಿತಿಯಲ್ಲಿ ನೀವು ಇಟ್ ವಾಸ್ ಅ ಗುಡ್ ಪರ್ಫಾರ್ಮೆನ್ಸ್. ಬಟ್ ಇನ್ನೂ ನೆಕ್ಸ್ಟ್ ಟೈಮ್ ಮಾಡುವಾಗ ಎಲ್ಲಾದರೂ ಮಾಡುವಾಗ ಇನ್ನೂ ಕೂಡ ತುಂಬಾ ಇದಕ್ಕೊಂದು ಪ್ರಾಕ್ಟೀಸ್ ಅಥವಾ ಹಾರ್ಡ್ ವರ್ಕ್ ಮಾಡಬೇಕಾಗ್ತದೆ. ಅಪಾರ್ಟ್ ಫ್ರಮ್ ದಟ್ ಗುಡ್. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಥ್ಯಾಂಕ್ ಯು ಜಡ್ಜಸ್.
ಸೊ ನಿಮಗೆ ಗೊತ್ತಿದೆ ನೀವು ಡೇಂಜರ್ ಝೋನಲ್ಲಿದ್ದೀರಿ, ಹೇಗೆ ಅನ್ನಿಸ್ತಾ ಇದೆ? ಭಯ ಉಂಟು. ಭಯ ಉಂಟು ಅಷ್ಟೇ. ಓಕೆ, ಸೊ ಇನ್ನು ಜಾಸ್ತಿ ಭಯ ಪಡಿಸೋದಕ್ಕೂ ಮೊದಲು ನಿಮ್ಮನ್ನು ನಾವು ಜಡ್ಜಸ್ ಹತ್ರ ಹೋಗುವ. ಅವರ ಮಾರ್ಕ್ಸ್ ತುಂಬ ಇಂಪಾರ್ಟೆಂಟ್ ಆಗ್ತದೆ ಈ ಪಾಯಿಂಟ್ ಆಫ್ ಟೈಮಲ್ಲಿ. ಸೊ ರೋಹಿಣಿ ಮ್ಯಾಮ್, ಇಂದಿನ ಪ್ರಸ್ತುತಿಗೆ ಶ್ರಮ್ಯ ನನ್ನ ಕಡೆಯಿಂದ 8.5. 8.5 ಪಾಯಿಂಟ್ಸ್. ಪ್ರಮೋದ್ ಸರ್? ಶ್ರಮ್ಯ ನನ್ನ ಕಡೆಯಿಂದ 8.5 ಒನ್ಸ್ ಅಗೇನ್. ಆ್ಯಂಡ್ ದಾಕ್ಷಾಯಿಣಿ ಮ್ಯಾಮ್? ನನ್ನ ಕಡೆಯಿಂದ 8.5. ಥ್ಯಾಂಕ್ ಸೊ ಯು. 8.5, 8.5, 8.5. ಕಂಗ್ರ್ಯಾಚುಲೇಷನ್ಸ್. ಆ್ಯಂಡ್ ರಿಸಲ್ಟ್ಸಿಗೆ ಇನ್ನೊಂದು ಸ್ವಲ್ಪ ಹೊತ್ತು ನಾವು ಕಾಯಬೇಕು. ಓಕೆ, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಪಾರಂಪರಿಕ ಸ್ವಾದವನ್ನೊಳಗೊಂಡ SG ಪ್ಯೂರ್ ಮಸಾಲೆಗಳು ಕರಾವಳಿ ಹಾಗೂ ಮಲೆನಾಡಿನ ಸಾಂಬಾರ ಪದಾರ್ಥಗಳಿಂದ ಸಂಪದ್ಭರಿತವಾಗಿದೆ. ಈಗ ನಿಮ್ಮ ಹತ್ತಿರದ ಅಂಗಡಿಗಳಲ್ಲಿ ಲಭ್ಯ. ವೀಕ್ಷಕರೇ, ಈ ಸುತ್ತಿನ ಎಲ್ಲ ಪರ್ಫಾರ್ಮೆನ್ಸಸ್ಗಳು ಈಗಾಗಲೇ ಮುಗ್ದಿದೆ. ಪ್ರತಿ ಸಂಚಿಕೆಯ ಕೊನೆಯಲ್ಲಿ ತುಂಬ ಖುಷಿಯಲ್ಲಿ ನಾವೆಲ್ಲರೂ ಬೆಸ್ಟ್ ಪರ್ಫಾರ್ಮರ್ ಆಫ್ ದ ವೀಕ್ ಯಾರು ಅಂತ ನೋಡಲಿಕ್ಕೆ ಕಾಯ್ತಾ ಇದ್ವಿ. ಆದರೆ ತುಂಬ ದುಃಖ ಆಗ್ತಾ ಇದೆ, ಈ ಪಾಯಿಂಟ್ ಆಫ್ ಟೈಮಲ್ಲಿ ನಾವು ಇಲ್ಲಿ ಎಲಿಮಿನೇಷನ್ ಪ್ರೋಸೆಸ್ಸನ್ನು ನಡೆಸಲಿಕ್ಕೆ ಇದ್ದೇವೆ. ಈ ಎಲಿಮಿನೇಷನ್ ಪ್ರೋಸೆಸ್ಸನ್ನು ನಡೆಸಿಕೊಡಲಿಕ್ಕೆ ನಮ್ಮ ತೀರ್ಪುಗಾರರು ವೇದಿಕೆ ಮೇಲೆ ಬರಬೇಕು. ಸೊ ಜಡ್ಜಸ್ ಪ್ಲೀಸ್ ವೇದಿಕೆ ಮೇಲೆ ಬನ್ನಿ. ತೀರ್ಪುಗಾರರಿಗೆ ವೇದಿಕೆಯ ಮೇಲೆ ಮತ್ತೊಮ್ಮೆ ಸ್ವಾಗತ. ಕಳೆದ ಅನೇಕ ಸಂಚಿಕೆಗಳಿಂದ ನಾವು ನೋಡ್ಕೊಂಡು ಬಂದಿದ್ದೇವೆ, ಹಲವು ತಿಂಗಳಿಂದಲೇ ಅಂತ ಹೇಳಬಹುದು. ಮತ್ತು ಮ್ಯಾಮ್ ಆಲ್ರೆಡಿ ಹೇಳಿದ್ದೀರಿ ಮತ್ತು ಪ್ರತಿ ಸಲ ಹೇಳ್ತಾ ಇರ್ತೀರಿ, ನಾವು ನಟನಮ್ ಇದೀಗ ಒಂದು ಕುಟುಂಬ ಆಗಿದ್ದೇವೆ, ಮೋರ್ ದ್ಯಾನ್ ಅ ಕಾಂಪಿಟೇಷನ್, ನಾವೊಂದು ಫ್ಯಾಮಿಲಿಯಾಗಿ ಬಿಲ್ಡ್ ಆಗಿದ್ದೇವೆ ಅಂತ. ಸೊ ನಮ್ಮ ಜೊತೆ ಪ್ರತಿ ಸಂಚಿಕೆಯಲ್ಲಿ ಬಂದು ಪರ್ಫಾರ್ಮ್ ಮಾಡ್ತಿದ್ದ ಸ್ಪರ್ಧಿಗಳು ಇವತ್ತು ಈ ಒಂದು ಎಲಿಮಿನೇಷನ್ ಪ್ರೊಸೆಸ್ಸಲ್ಲಿ ನಾವು ಕೆಲವರನ್ನು ಬೀಳ್ಕೊಡ್ಬೇಕಾದಂತಹ ಸಂದರ್ಭ ಬಂದಿದೆ. ತುಂಬ ಬೇಜಾರಾಗ್ತದೆ. ಕಂಟೆಸ್ಟೆಂಟ್ಗಳಿಗೆ ಎಷ್ಟು ಬೇಜಾರಾಗ್ತದೆ ಗೊತ್ತಿಲ್ಲ, ನನಗೆ ಮತ್ತು ನಿಮಗೆ ತೀರ್ಪುಗಾರರಾಗಿ ನಿಮಗೆ ತುಂಬ ಬೇಜಾರು ಖಂಡಿತಕ್ಕೂ ಇದೆ ಅಂತ ನನಗೆ ಗೊತ್ತಾಗ್ತದೆ. ಸೊ ಇದರ ಬಗ್ಗೆ ಏನು ಹೇಳ್ತೀರಿ ಮ್ಯಾಮ್? ಶ್ವೇತಾ, ನೀವು ಸಹ ಹೇಳುವಾಗ ಸ್ವಲ್ಪ ಎಮೋಷನ್ ಆಗಿದ್ದೀರಿ ಅಲ್ವಾ? ಯಾಕಂದರೆ ನೀವು ನಿರೂಪಣೆ ಮಾಡ್ತೀರಿ, ನಾವಲ್ಲಿ ಕೂತು ಅವ್ರು ಏನು ಪ್ರಸ್ತುತಿ ಮಾಡ್ತಾರೆ ಆ ಪ್ರಸ್ತುತಿಯ ಬಗ್ಗೆ ನಾವೊಂದಷ್ಟು ಕರೆಕ್ಷನ್ಸ್ಗಳನ್ನು ತಪ್ಪು ಅಂತ ಹೇಳೋದಿಲ್ಲ. ಯಾಕಂದರೆ ಎಲ್ಲ ಒಬ್ಬರಿಂದ ಒಬ್ಬರು ಒಳ್ಳೆಯ ಕಲಾವಿದೆಯರು ಇಲ್ಲಿ ನಟನಮಿಗೆ ಬಂದವರು. ನಮಗೆ ಕಂಡ ಕರೆಕ್ಷನ್ಸ್, ನಾವು ಸಹ ಏನು ಸರ್ವಜ್ಞರು ಖಂಡಿತ ಅಲ್ಲ, ನಮಗೆ ಆ ಹೊತ್ತಲ್ಲಿ ಕಂಡಂಥ ಕರೆಕ್ಷನ್ಸ್ಗಳನ್ನು ಅವರಿಗೆ ಹೇಳ್ತೇವೆ. ಕೆಲವು ಕಲಾವಿದರು ಅದನ್ನು ತಿದ್ದಿಕೊಂಡು ಬಂದು ಬಹಳ ಒಂದು ಸಂಚಿಕೆಯಿಂದ ಒಂದು ಸಂಚಿಕೆ ಉತ್ತಮವಾಗಿ ಅಭಿನಯಿಸಿದ್ದನ್ನು ನಾವು ಇಲ್ಲಿ ಕಂಡಿದ್ದೇವೆ.
ಒಂದು ಕಡೆಯಲ್ಲಿ ಖುಷಿ ಆಗ್ತದೆ, ಕೆಲವು ಕಲಾವಿದೆಯರನ್ನು ನಾವು ತಿದ್ದಿದ್ದೇವೆ, ಅವರು ತೀಡಿಕೊಂಡಿದ್ದಾರೆ ಅಂತ ಹೇಳಿಕೊಂಡು. ಇವತ್ತಿನ ಈ ಒಂದು ಸಂದರ್ಭ ಅದೇ ಮಾತಾಡಲಿಕ್ಕೂ ಸ್ವಲ್ಪ ಕಷ್ಟ ಆಗ್ತದೆ, ಪದಗಳು ಬರೋದಿಲ್ಲ. ಈ ನಟನಂ ವೇದಿಕೆಯಿಂದ ಇವತ್ತು ಅವರನ್ನು ಬೇಸರದಿಂದಲೋ ಸಂತೋಷದಿಂದಲೋ ಬೀಳ್ಕೊಡ್ತಾ ಇದ್ದೇವೆ. ಎಲಿಮಿನೇಟ್ ಅಲ್ಲ, ಈ ವೇದಿಕೆಯಿಂದ ನಾವು ಬೀಳ್ಕೊಡ್ತಾ ಇದ್ದೇವೆ. ನೀವು ಆಗ ಒಂದು ಮಾತು ಹೇಳಿದ್ರಿ, ನಾವೊಂದು ನಟನಂ ಅನ್ನುವಂಥದ್ದೊಂದು ಕುಟುಂಬ ಅಂತೇಳಿ. ನೀವೆಲ್ಲ ಕಲಾವಿದರು ಪ್ರಯಾಣ ಮಾಡ್ತೇವೆ. ಸಾಧಾರಣವಾಗಿ ಸಾಮಾನ್ಯ ಒಂದು ಬಸ್ಸಲ್ಲಿ ಪ್ರಯಾಣ ಮಾಡುವಾಗ ಸಹ ಒಂದು ಅರ್ಧ ಗಂಟೆಯೋ 1 ಗಂಟೆ ಅಥವಾ ಲಾಂಗ್ ಡ್ರೈವ್ ಅಂದರೆ ಹೋಗ್ತಾ ಇರಬೇಕಿದ್ರೆ ಯಾರಾದರೂ ಪಕ್ಕದಲ್ಲಿ ಒಬ್ಬರು ಸಿಗ್ತಾರೆ, ಮಾತಾಡ್ತಾ ಅವರೋ ಅಥವಾ ನಾವು ಇಳಿದು ಹೋಗಬೇಕಿದ್ರೆ ಒಂದು ಭಾವುಕರಾಗ್ತೇವೆ. ಅಷ್ಟು ಹೊತ್ತಲ್ಲಿ ನಾವು ಏನೋ ಒಂದು ಬಾಂಧವ್ಯ ಬೆಳೆದಿರ್ತಿರ್ತಾರೆ. ಅಂಥದ್ರಲ್ಲಿ 5 ಸಂಚಿಕೆಗಳು ಅಂತ ಹೇಳುವಂಥದ್ದು ಬಹಳ ಲಾಂಗ್ ಪ್ರಾಸೆಸ್. ಇದು ಅಷ್ಟು ಸಮಯ ಅವರ ಜೊತೆಗೆ ಮಾತಾಡ್ತೇವೆ, ಜೊತೆಯಲ್ಲೇ ಊಟ ಮಾಡ್ತೇವೆ, ಏನೋ ಇದ್ದರೆ ಹಂಚಿಕೊಳ್ತೇವೆ, ಸಂತೋಷ ಎಲ್ಲವನ್ನು ಹೆಚ್ಚಾಗಿ ಸಂತೋಷದಿಂದ ಅವರ ಮನೆಯ ಬಗ್ಗೆ, ಅವರ ಮನೆಯ ಸದಸ್ಯರ ಬಗ್ಗೆ, ಅಥವಾ ಅವರು ಕಲ್ತುಕೊಂಡು ಬಂತಹ ದಾರಿ ಅದೆಲ್ಲವೂ ಕೇಳಿ ಕಲಿತು ನಮಗೆ ಗೊತ್ತಿಲ್ಲದ ಹಾಗೆಯೇ ಏನೋ ನೀವು ಒಳ್ಳೆ ಅರ್ಥಗರ್ಭಿತವಾದ ಒಂದು ಪದವನ್ನು ಬಳಸಿದ್ರಿ, ಕುಟುಂಬ ಅಂತ ಹೇಳಿದ್ದು ನಿಜವಾದದ್ದು. ಎಲ್ಲರೂ ಸೇರಿ, ನಾವು ಜಡ್ಜಸ್ಸು ಕಲಾವಿದರು ಅಂತೇಳಿ ಅಲ್ಲ, ಏನು ಈ ನಟನಮ್ಮಿನ ಹಿಂದಿಂದ ಯಾರು ಎಲ್ಲ ಇದ್ದಾರೆ ಎಲ್ಲರೂ ಸೇರಿ ಒಂದು ಕುಟುಂಬವೇ. ಅದರಿಂದ ಒಬ್ಬರನ್ನು ಇಲ್ಲಿಂದ ಬೀಳ್ಕೊಡದೆ ಹೇಳೋದು ಅದು ಬಹಳ ಕಷ್ಟದ ಕೆಲಸವೇ. ನಮಗೆ ಕಂಟ್ರೋಲ್ ಮಾಡಿಕೊಂಡು ಮಾತಾಡೋದು, ಮನಸ್ಸಲ್ಲಿ ತುಂಬ ಏನೋ ಆ ಎಮೋಷನ್ಸನ್ನು ಹೊರಗೆ ಹಾಕಬೇಕು ಅಂತ ಅನಿಸಿದ್ರು ಸ್ವಲ್ಪ ಅದನ್ನೆಲ್ಲ ಅದುಮಿಕೊಂಡು ಮಾತಾಡುವಂಥದ್ದು. ನಾವೀಗ ಬೇಸರ ಆಗ್ತಾಯಿದೆ, ನನಗಂತೂ ವೈಯಕ್ತಿಕ ತುಂಬ ಬೇಸರ ಆಗ್ತಿದೆ. ಆದರೆ ಫಿನಾಲೆಗೆ ಹತ್ತಿರ ಆಗುವಾಗ ಒಳ್ಳೊಳ್ಳೆ ಕಲಾವಿದರನ್ನು ಬೀಳ್ಕೊಡ್ಲೇಬೇಕು ನಾವು, ನಮಗೆ ಬೇರೆ ದಾರಿಯೇ ಇಲ್ಲ. ನಾವು 3 ಜನ ಕೂಡ ಕಷ್ಟದ ಪರಿಸ್ಥಿತಿಯಲ್ಲಿ ಸಿಕ್ಕಾಕ್ಕೊಂಡಿದ್ದೇವೆ. ಆದರೂ ಇಲ್ಲಿಂದ ಏನೋ ಒಂದಷ್ಟು ವಿಷಯಗಳನ್ನು ಅವರು ಕಲ್ತಿದ್ದಾರೆ ಅನ್ನುವಂತಹ ಒಂದು ಸಮಾಧಾನ. ಮುಂದಕ್ಕೆ ಮನಸ್ಸಲ್ಲಿ ಅವ್ರು ಬೈದುಕೊಂಡಿರಲಿಕ್ಕಿಲ್ಲ, ನಮಗೆ ಒಳ್ಳೆಯದನ್ನು ತಗೊಂಡು ಹೋಗಿ ಒಳ್ಳೆಯ ಕಲಾವಿದರಾಗಿ ರೂಪುಗೊಳ್ತಾರೆ ಅನ್ನುವಂಥ ಭರವಸೆಯೊಂದಿಗೆ ಒಂದು ಭಾರವಾದ ಮನಸ್ಸಿಂದ ನನ್ನ ಮಾತನ್ನು ಮುಕ್ತಾಯಗೊಳಿಸ್ತೇನೆ. ಇಲ್ಲಿಗೆ ಅಷ್ಟೇ ಹೇಳಬಲ್ಲೆ. ಥ್ಯಾಂಕ್ ಯು ಸೊ ಮಚ್ ಮ್ಯಾಮ್. ಪ್ರತಿಯೊಂದು ಅಂತ್ಯ ಹೊಸತ್ತು ಒಂದು ಆರಂಭಕ್ಕೆ ಮುನ್ನುಡಿ. ಸೊ ಆ ರೀತಿ ಇಲ್ಲಿಂದ ನಾವು ಯಾವ ಕಲಾವಿದರನ್ನ ಬೀಳ್ಕೊಡ್ತೇವೋ ಅವರ ಜರ್ನಿ ಮತ್ತಷ್ಟು ಬೆಳಗಲಿ ಅನ್ನುವ ಆಶಯ ಮತ್ತು ಆಶೀರ್ವಾದ ತೀರ್ಪುಗಾರರಾಗಿ ಗುರುಗಳ ಸ್ಥಾನದಲ್ಲಿ ನಿಮ್ಮಿಂದ ನಾವು ಅಂದರೆ ನನ್ನ ಜೊತೆ ಕಂಟೆಸ್ಟೆಂಟ್ಗಳು ಕೇಳ್ಕೊಳ್ತಾ ಇದ್ದೇವೆ. ಹಾಗೆ ದಾಕ್ಷಾಯಿಣಿ ಮ್ಯಾಮ್, ನೀವು ಈ ಸುತ್ತಿನಲ್ಲಿ ನಮ್ಮ ಜೊತೆ ಅತಿಥಿ ತೀರ್ಪುಗಾರರಾಗಿ ಇದ್ರಿ, ನಿಮಗೆ ಹೇಗೆ ಅನ್ನಿಸ್ತಾ ಇದೆ? 2 ದಿವಸ ಭಾರಿ ಖುಷಿಯಾಯಿತು. ಇವನ್ ನಾನು ಅಂದ್ಕೊಂಡಿರಲಿಲ್ಲ ಇಷ್ಟೆಲ್ಲ ಒಳ್ಳೊಳ್ಳೆ ಸ್ಟೂಡೆಂಟ್ಸ್ ಪರ್ಫಾರ್ಮ್ ಮಾಡ್ತಾರಂತ ಹೇಳಿ. ದೂರದ ಊರಿಂದ ಬಂದಿದ್ದರು. ಆ್ಯಂಡ್ ಒಂದಕ್ಕಿಂತ ಒಂದು ಪರ್ಫಾರ್ಮೆನ್ಸ್ ಅದ್ಭುತವಾಗಿತ್ತು. ಪ್ರತಿಯೊಂದು ಸ್ಟೂಡೆಂಟ್ ಕೂಡ ಅಷ್ಟು ಚೆನ್ನಾಗಿ, ಅದು ಎಕ್ಸ್ಪ್ರೆಷನಿಂದ ಹಿಡಿದು ಯಾವುದು ಅಡವು ಭಾಗ, ನೃತ್ಯ ಭಾಗ, ಪ್ರತಿಯೊಂದು ಅವರ ಒಂದು ಲೆವೆಲ್ನ ಮೀರಿಕೊಂಡು ಇಲ್ಲಿಗೆ ಪ್ರಾಕ್ಟೀಸ್ ಮಾಡಿ ಚೆಂದ ಮಾಡಿ ಒಂದು ರಿವೈಸ್ ಎಲ್ಲ ಆಗಿ ಬಂದು ಅವರ ಪ್ರದರ್ಶನ ಕೊಟ್ಟಿದ್ದಾರೆ. ಬಟ್ ಏನು ಅಂತ ಹೇಳಿದರೆ ಎಲಿಮಿನೇಷನ್ ಅನ್ನುವಂಥದ್ದು ಪ್ರತಿಯೊಂದು ಈವೆಂಟಲ್ಲಿ ಇದ್ದೇ ಇರುತ್ತೆ. ಸೊ ಅದೇನು ಎಂಡ್ ಅಂತ ಅಲ್ಲ, ಅದು ಒಂದು ಸ್ಟಾರ್ಟಿಂಗ್ ಪಾಯಿಂಟ್ ಅಂತ ಹೇಳ್ಬೋದು. ಇಲ್ಲಿ ಅವರಿಗೆ ಸಾಕಷ್ಟು ಒಂದು ಕಾನ್ಫಿಡೆನ್ಸ್ ಆಗ್ಬೋದು, ಅಥವಾ ಈವನ್ ಈಗ ಡಾನ್ಸ್ ಅಂತ ಹೇಳೋದಿಲ್ಲ, ಒಂದು ಮಾತಾಡೋದ್ರಲ್ಲೇ ಆಗಲಿ, ಈಗ ಸ್ವಲ್ಪ ಮಟ್ಟಿಗಾದರೂ ಅವರು ಸ್ವಲ್ಪ ರೆಕಗ್ನೈಸೇಷನ್ ಆದರೂ ಆಗ್ತಾರೆ. ಅಟ್ಲೀಸ್ಟ್ ಕೆಲವು ಕಡೆ ಹೋದಾಗ ಸ್ವಲ್ಪ ಮಟ್ಟಿಗಾದರೂ ರೆಕಗ್ನೈಸೇಷನ್ ಸಿಗ್ತದೆ. ಸೊ ಹಾಗಿರುವಾಗ ಅವರಿಗೆ ಒಂದು ಒಳ್ಳೆಯ ವೇದಿಕೆ ಇದು ನಟನಂ ಅನ್ನುವಂಥದ್ದು. ಇಟ್ಸ್ ಅ ವೆರಿ ಗುಡ್ ಪ್ಲ್ಯಾಟ್ಫಾರ್ಮ್. ಸೊ ಹೀಗಿರುವಾಗ ಇದೇನು ಡೆಡ್ ಎಂಡ್ ಅಂತ ಅಲ್ಲ, ಇಲ್ಲಿ ಕಲಿತದ್ದು ತುಂಬ ಇದೆ. ಇಲ್ಲಿಂದ ಇನ್ನೂ ಅವರಿಗೆ ಇನ್ನೂ ಒಳ್ಳೆ ವೇದಿಕೆಯೂ ಸಿಗ್ಬೋದು, ಅಥವಾ ಒಂದು ಒಳ್ಳೆ ಪರ್ಫಾರ್ಮೆನ್ಸ್, ಮೋರ್ ಆ್ಯಂಡ್ ಮೋರ್ ಪರ್ಫಾರ್ಮೆನ್ಸ್ ಕೂಡ ಅವಕಾಶ ಕೂಡ ಸಿಗ್ಬೋದು. ಸೊ ಆಲ್ ದ ಬೆಸ್ಟ್. ಸೊ ಡೆಡ್ ಎಂಡ್ ಅಂತ ಅಂದ್ಕೋಬೇಡಿ, ಇನ್ನೂ ಅವರ ಉಜ್ವಲವಾದ ಡ್ಯಾನ್ಸ್ ಜರ್ನಿಗೆ ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಪ್ರಮೋದ್ ಸರ್, ನಿಮ್ಮ ಅನಿಸಿಕೆ? ನಟನಂ ಈ ವೇದಿಕೆಯಲ್ಲಿ ಭಾಗವಹಿಸಿದಂತಹ ಎಲ್ಲ ಅದ್ಭುತ ಕಲಾವಿದರು ಇವರೆಲ್ಲ. ಈ ಚಾಲೆಂಜಿಂಗ್ ಎಂಬುದು ಇದು ಸುಲಭದ ಮಾತಲ್ಲ. ಈ ಚಾಲೆಂಜ್ ಕೊಡಬೇಕಾದ್ರೆ ಇಲ್ಲಿ ಬಂದ ಪ್ರತಿಯೊಬ್ಬರು ಮಕ್ಕಳು ಒಳ್ಳೆ ಆರ್ಟಿಸ್ಟ್. ಇವರು
ಆದ ಕಾರಣ ಈ ನಟನಂ ಎಂಬ ವೇದಿಕೆಗೆ ಬಂದಿದ್ದಾರೆ ಅವರು. ಬಹುಶಃ ಈ ಎಲಿಮಿನೇಟ್ ರೌಂಡ್ ಎಂಬುದು ಅದು ಸಹಜ. ಇದರಲ್ಲಿ ನಾವು ಈ ವೇದಿಕೆಯಲ್ಲಿ ತುಂಬ ಕಲಿತುಕೊಂಡು ಹೋಗ್ತೇವೆ. ಅನುಭವಗಳು, ಅನುಭವ ಮಂಟಪ ಅಂತ ನಾನು ಮೊದಲೇ ಹೇಳಿದ್ದೇನೆ. ಇಂಥದ್ದನ್ನೆಲ್ಲ ತುಂಬ ಕಲಿತುಕೊಂಡು ಹೋಗುವಂಥ ವೇದಿಕೆ ಈ ನಟನಂ. ಇಲ್ಲಿ ಎಲಿಮಿನೇಟ್ ಆಗುವಾಗ ನಾವು ಬೇಜಾರು ಮಾಡುವಂಥದ್ದು ಏನಿಲ್ಲ. ಒಂದು ಒಳ್ಳೆಯ ವೇದಿಕೆಯಿಂದ ಮುಂದೆ ಅತ್ಯದ್ಭುತ ವೇದಿಕೆಗಳು ನಿಮಗೆ ಕಾದು ನಿಂತಿದೆ. ಇದು ನನ್ನ ಅನಿಸಿಕೆ, ಇದು ನನ್ನ ಸ್ವಂತ ಅನುಭವ ಕೂಡ. ಈ ನಟನಂ ದೈಜ್ ವರ್ಲ್ಡ್ ಚಾನೆಲ್ ಈ ವೇದಿಕೆ ಇದೆಯಲ್ಲ, ಇದು ಬಹಳ ಅದ್ಭುತವಾದ ವೇದಿಕೆ. ನಿಮಗೆ ಅದ್ಭುತವಾದ ಒಂದು ವೇದಿಕೆಯನ್ನು ಪ್ರದರ್ಶನ ಮಾಡಲಿಕ್ಕೆ ದೈಜ್ ವರ್ಲ್ಡ್ ನಿಮಗೆ ಒಂದು ಅವಕಾಶವನ್ನು ಕೊಟ್ಟಿದೆ. ದೈಜ್ ವರ್ಲ್ಡ್ಗೆ ನಾವು ಮತ್ತು ನೃತ್ಯ ಆರಾಧನಾ ಕಲಾಕೆ ಶ್ರೀದೇವಿ ನೃತ್ಯ ಆರಾಧನಾ ಕಲಾಕೇಂದ್ರ ಇವರಿಗೆ ಕೂಡ ಆಭಾರಿ ಎಲ್ಲ ಮಕ್ಕಳು. ಬಹುಶಃ ಈ ರಿಯಾಲಿಟಿ ಶೋ ಎಂಬುದು ಬಂದದೇ ಇದು ಪ್ರಥಮ ದೈಜ್ ವರ್ಲ್ಡಲ್ಲಿ. ಆದ ಕಾರಣ ಇಲ್ಲೇ ಎಲ್ಲ ಭಾಗವಹಿಸಿದ ಮಕ್ಕಳು ಭಾಗ್ಯವಂತರು. ಬಹುಶಃ ಎಲ್ಲರೂ ನಿಮ್ಮನ್ನು ಒಬ್ಸರ್ವ್ ಮಾಡ್ತಾರೆ, ಇನ್ನು ಎಲ್ಲರೂ ನೋಡ್ತಾ ಇದ್ದಾರೆ ಕೂಡ. ನಮಗೆ ಆಶ್ಚರ್ಯ ಆಗ್ತಾ ಉಂಟು. ಬಹುಶಃ ಇದು ಒಂದು ಅತ್ಯದ್ಭುತ ವೇದಿಕೆ ಅಂತ ನನಗೆ ಅನಿಸಿದೆ ಕೂಡ. ಅಂತೂ ನಿಮಗೆ ಕೂಡ ಭಾಗವಹಿಸಿದಂಥ ಪ್ರತಿಯೊಬ್ಬ ಮಕ್ಕಳಿಗೆ ಕೂಡ. ಆದ ಕಾರಣ ಎಲಿಮಿನೇಟ್ ಆದ ಕೂಡಲೇ ಬೇಜಾರು ಮಾಡುವಂಥದ್ದು ಏನಿಲ್ಲ. ನಮಗೊಂದು ಹೊಸ ದಾರಿ ಈ ವೇದಿಕೆ ಮಾಡಿಕೊಟ್ಟಿದೆ ಅಂತ ತಿಳಿದುಕೊಳ್ಳಿ. ನಿಮ್ಮ ಡಾನ್ಸ್ ಜರ್ನಿಗೆ ಈ ನಟನಂ ವೇದಿಕೆಯಿಂದ ನಾವೆಲ್ಲರೂ ಶುಭವನ್ನು ಹಾರೈಸ್ತೇವೆ. ದುಃಖ ಆಗುತ್ತೆ, ನಮ್ಮ ಒಂದೇ ಕುಟುಂಬದಲ್ಲಿದ್ದಾಗ ಎಲ್ಲರನ್ನೂ ನೋಡ್ತಿದ್ದೆವು. ನಟನಂ ವೇದಿಕೆ ನಿಮಗೆ ಮುಂದಿನ ದಿನಗಳಲ್ಲಿ ಶುಭವನ್ನು ತರಲಿ. ಥ್ಯಾಂಕ್ ಯು ಸೋ ಮಚ್ ಸರ್. ಹೌದು, ಇಲ್ಲಿವರೆಗೆ ಇವರು ಇಷ್ಟು ಜನ ಬಂದಿದ್ದಾರೆ ಅನ್ನೋದು ಕೂಡ ಒಂದು ಸಾಧನೆಯೇ. ಆಲ್ರೆಡಿ ಅದು ಅವರ ಗೆಲುವು ಅಂತ ಸಹ ಹೇಳಬಹುದು. ಯಾಕೆಂದರೆ ಮ್ಯಾಮ್ ನೀವು ಹೇಳಿದ್ರಿ ಕಳೆದ 5 ಸುತ್ತುಗಳಾಗಿದೆ. ಸೊ ಪ್ರತಿ ಸುತ್ತಿನಲ್ಲೂ ಪ್ರತಿ ಹೊಸ ಸವಾಲನ್ನು ಇಟ್ಕೊಂಡು ಬಂದು ಇಲ್ಲಿ ಪರ್ಫಾರ್ಮ್ ಮಾಡೋದು ಅಷ್ಟು ಸುಲಭದ ಮಾತಲ್ಲ. ಅದು ಕೇವಲ 5 ದಿನದ ಶ್ರಮ ಆಗಿರುವುದಿಲ್ಲ, ಅದರ ಹಿಂದೆ ವರ್ಷಗಳ ಶ್ರಮ ಕೂಡ ಇರ್ತದೆ. ಆದರೆ ಕಾಂಪಿಟೇಷನ್ ಅಂದಮೇಲೆ ಪ್ರೈಸ್ ಗೆಲ್ಲುವುದು ಖಂಡಿತ ಕೊನೆಯಲ್ಲಿ ಒಬ್ಬರು ಮಾತ್ರ ಫಿನಾಲೆಯಲ್ಲಿ. ಸೊ ಎಲಿಮಿನೇಷನ್ ಕೂಡ ಇದರ ಒಂದು ಭಾಗ ಆಗಿರೋದ್ರಿಂದ ನಾವು ತುಂಬ ಭಾರವಾದ ಮನಸ್ಸಿನಲ್ಲಿ ಇದನ್ನ ಮಾಡಲೇಬೇಕು. ಸೊ ಇದೀಗ ಎಲಿಮಿನೇಷನ್ ಪ್ರೊಸೆಸ್ ನಡೀಲಿಕ್ಕೆ ಇದೆ. ಡೇಂಜರ್ ಝೋನಲ್ಲಿದ್ದ 5 ಕಂಟೆಸ್ಟೆಂಟ್ಗಳು ಕಳೆದ ಸಂಚಿಕೆಯಲ್ಲಿ ಪರ್ಫಾರ್ಮ್ ಮಾಡಿದರು, ಹಾಗೆ ಈ ಸಂಚಿಕೆಯಲ್ಲಿ ಪರ್ಫಾರ್ಮ್ ಮಾಡಿದರು. ಅವರೆಲ್ಲರೂ ವೇದಿಕೆ ಮೇಲೆ ಬರಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೇನೆ. ಪ್ರತಿ ಎಪಿಸೋಡ್ ಕೊನೆಯಲ್ಲಿ ನಾವು ನಿಮ್ಮನ್ನು ಬೆಸ್ಟ್ ಪರ್ಫಾರ್ಮರ್ ಆಗಿ ನೋಡಲಿಕ್ಕೆ ಯಾವಾಗ ಸಹ ಇಷ್ಟಪಡ್ತೇವೆ. ಆದರೆ ಇದೀಗ ಅನ್ಫಾರ್ಚುನೇಟ್ಲಿ ಎಲಿಮಿನೇಷನ್ ಪ್ರೊಸೆಸ್ಸಲ್ಲಿ ನಿಮ್ಮನ್ನು ಹೀಗೆ ಕರೆದು ನಿಲ್ಲಿಸೋ ಹಾಗೆ ಆಗಿದೆ. ಈಗ ಎಲಿಮಿನೇಷನ್ ಪ್ರೊಸೆಸ್ ನಡೀಲಿಕ್ಕಿದೆ. ನೀವಿಷ್ಟು ಜನ ಡೇಂಜರ್ ಝೋನಲ್ಲಿ ಇದ್ದಿರಿ, ಪರ್ಫಾರ್ಮ್ ಮಾಡಿದ್ದೀರಿ, ಕಮೆಂಟ್ಸ್ ತಗೊಂಡಿದ್ದೀರಿ, ಕರೆಕ್ಷನ್ಸ್ ಕೂಡ ಕೇಳಿದ್ದೀರಿ, ಮಾರ್ಕ್ಸ್ ಕೂಡ ಪಡೆದುಕೊಂಡಿದ್ದೀರಿ. ಹೇಗೆ ಅನ್ನಿಸ್ತಾ ಇದೆ? ಇಷ್ಟು ದಿನದ ನನ್ನ ನಟನಂನ ಪಯಣ ಬಹಳ ಸುಂದರವಾಗಿ ನಡೆದು ಬಂದಿದೆ. ಬಹಳಷ್ಟು ಕರೆಕ್ಷನ್ಸನ್ನು ಹೇಳಿದ್ದಾರೆ ಜಡ್ಜಸ್. ಅದನ್ನೆಲ್ಲ ಅಳವಡಿಸಿಕೊಂಡು ಮುಂದೆ ಇನ್ನೂ ಉತ್ತಮ ಪ್ರಸ್ತುತಿ ನೀಡ್ತೇನೆ. ಥ್ಯಾಂಕ್ ಯು ಸೋ ಮಚ್. ಅನುಷಾ, ಖುಷಿ? ಅದೇ ಕರೆಕ್ಷನ್ ತುಂಬ ಹೇಳಿದ್ದಾರೆ, ಅದನ್ನೆಲ್ಲ ಕರೆಕ್ಟ್ ಮಾಡಿಕೊಂಡು ಮುಂದೆ ಇದ್ದರೆ ಚೆನ್ನಾಗಿ ಮಾಡ್ತೇನೆ, ಇಲ್ಲದಿದ್ದರೂ ಚೆನ್ನಾಗಿ ಮಾಡ್ತೀನಿ. ಶ್ರಮ್ಯಾ? ಸ್ವಲ್ಪ ಟೆನ್ಷನ್ ಆಗ್ತಾ ಉಂಟು, ಬಟ್ ಸೇಮ್ ಜಡ್ಜಸ್ ಹೇಳಿದ ಕರೆಕ್ಷನ್ ಎಲ್ಲ ಇನ್ನು ಮುಂದೆ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ನೆಕ್ಸ್ಟ್ ಇದ್ದರೆ ಅದನ್ನೆಲ್ಲ ಅಳವಡಿಸ್ಕೊಂಡು ಬರ್ತೇನೆ. ಸ್ನೇಹ? ತುಂಬ ನರ್ವಸ್ ಫೀಲ್ ಆಗ್ತಾ ಉಂಟು, ಬಟ್ ಜಡ್ಜಸ್ ಒಪಿನಿಯನ್ಸ್ ಕೊಟ್ಟಿದ್ದಾರಲ್ಲ, ಇದ್ದರೂ ಅದನ್ನು ಸರಿ ಮಾಡ್ಕೊಳ್ತೇನೆ. ಇನ್ನು ನನ್ನ ಬೆಸ್ಟ್ ಕೊಡ್ತೇನೆ. ಎಲ್ಲಿಗೆ ಹೋದರೂ ಈ ಸ್ಟೇಜಲ್ಲಿದ್ದರೂ ನಂದು ಬೆಸ್ಟ್ ಪರ್ಫಾರ್ಮೆನ್ಸ್ ಕೊಡ್ತೇನೆ, ಬೇರೆ ಸ್ಟೇಜಲ್ಲಿ ಸಹ ಬೆಸ್ಟ್ ಪರ್ಫಾರ್ಮೆನ್ಸ್. ಓಕೆ, ವೆರಿ ಗುಡ್. ಯಶಸ್? ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಫಾರ್ ದ ಆಪರ್ಚುನಿಟಿ. ಒಂದು ಅವಕಾಶ ಯಾರಿಗೂ ಸಿಕ್ಕುವುದಿಲ್ಲ, ಅದು ನಮಗೆ ಸಿಕ್ಕಿದೆ. ಇಷ್ಟು ದೊಡ್ಡ ವೇದಿಕೆಯಲ್ಲಿ, ಇಷ್ಟು ದೊಡ್ಡ ಮೀಡಿಯಾದಲ್ಲಿ ನಮಗೆ ಮಾಡಲಿಕ್ಕೆ ಸಿಕ್ಕಿದೆ ಅವಕಾಶ ದೊಡ್ಡದು. ಹಾಗೆ ಈಗ ಏನು ಇದಾದರೂ ಸಹ ನೆಕ್ಸ್ಟ್ ಇನ್ನು ಪರ್ಫಾರ್ಮೆನ್ಸ್ ಸಿಕ್ಕಿದ್ರೆ ಇನ್ನು ಚಂದ ಮಾಡ್ತೇನೆ. ಇನ್ನೂ ಮಾಡಲಿಕ್ಕೆ ಉಂಟು, ಅದು ಇನ್ನೂ ಮಾಡುವ. ನೆಕ್ಸ್ಟ್ ಟೈಮ್ ಸಿಕ್ಕಿದ್ರೆ ಆಪರ್ಚುನಿಟಿ ಇನ್ನೂ ಮಾಡ್ತೇನೆ. ಆಗಲೇ ಹೇಳಿದ ಹಾಗೆ ಕಂಟೆಸ್ಟೆಂಟ್ಸಿಗೆ ಬೇಜಾರಾಗ್ತದೆ ಇಲ್ವಾ ಗೊತ್ತಿಲ್ಲ, ಆದರೆ ನಮಗೆ ಮತ್ತು ಜಡ್ಜಸ್ಸಿಗೆ ಇದು ತುಂಬ ಡಿಫಿಕಲ್ಟ್ ಸಿಚುವೇಶನ್. ಯಾಕೆಂದರೆ ಯಾರನ್ನು ಬೀಳ್ಕೊಡ್ಲಿಕ್ಕೆ ಸಹ ಇಷ್ಟ ಇಲ್ಲ. ನಟನ ಒಂದು ಫ್ಯಾಮಿಲಿ ಆಗಿದೆ ಈಗ. ಆದರೆ ಇದು ಕಾಂಪಿಟೇಷನ್, ಇದು ಪ್ರೋಸೆಸ್, ಇದು ನಡೀಲೇಬೇಕು. ಸೊ ಎಲಿಮಿನೇಷನ್ ಪ್ರೋಸೆಸ್ಸನ್ನು ಮುಂದುವರಿಸಲಿಕ್ಕೆ ನಾನು ವೇದಿಕೆಯ ಮೇಲೆ ಜಡ್ಜಸ್ಸನ್ನು ಕರೀಲಿಕ್ಕೆ ಇಷ್ಟಪಡ್ತೇನೆ. ಜಡ್ಜಸ್ ಪ್ಲೀಸ್ ವೇದಿಕೆಯ ಮೇಲೆ ಬನ್ನಿ. ಮ್ಯಾಮ್, ನಮಗೆ ತುಂಬ ಕಷ್ಟದ ಕೆಲಸವನ್ನು ನಿಮಗೇ ಕೊಡ್ತಾ ಇದ್ದೇವೆ. ರೋಹಿಣಿ ಮ್ಯಾಮ್ ಅನೌನ್ಸ್ ಮಾಡಿ ಯಾರು ನಟನಂನ ಅವರ ಜರ್ನಿ, ನಮ್ಮ ಜೊತೆಗಿನ ಜರ್ನಿ ಅವರದು ಯಾರ್ದು ಇಲ್ಲಿಯೇ ಮುಕ್ತಾಯ ಆಗ್ತದೆ? ಅಲ್ಲ, ನಂದು ಫಸ್ಟ್ ಪ್ರಶ್ನೆ, ಕಷ್ಟದ ಕೆಲಸ ಹೇಳಿದ್ರಲ್ಲ, ಅದು ನನಗೆ ಯಾಕೆ ಕೊಟ್ಟದ್ದು?
ಏನಾದರೂ ಗ್ರಜ್ ಉಂಟು ನನ್ನ ಮೇಲೆ? ನೀವು ನಿಭಾಯಿಸ್ತೀರಿ ಅನ್ನುವ ಕಾನ್ಫಿಡೆನ್ಸ್ ಉಂಟು ಮ್ಯಾಮ್, ಗ್ರಜ್ ಇಲ್ಲ. ಇಲ್ಲ, ತಮಾಷೆಗೆ ಹೇಳಿದೆ. ನನಗೆ ಶ್ವೇತ ಅಂದರೆ ತುಂಬ ಇಷ್ಟ. ಆದರೆ ಈಗ ನನ್ನ ಕೈಯೆಲ್ಲ ನಡುಗ್ತಾ ಉಂಟು. ಅದೇ ಅನುಷನ ಹತ್ರ ನಾನು ಇಷ್ಟು ಎಕ್ಸ್ಪೆಕ್ಟಲ್ಲಿ ಇರಲಿಲ್ಲ. ಬಹಳ ಒಳ್ಳೆಯ ಕಲಾವಿದೆ. ಡೇಂಜರ್ ಝೋನಲ್ಲಿ ಅಥವಾ ಈ ಸ್ಟೇಜಲ್ಲಿ ನೋಡಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತಾ ಉಂಟು. ಯಾಕೆ ಹೀಗಾಯಿತು? ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಸೀರಿಯಸ್ಲಿ. ಮುಂದಿನ ಬಾರಿಗೆ ಬರುವಾಗ, ಅಂದರೆ ಮುಂದೆ ಎಲ್ಲಾದರೂ ಸ್ಟೇಜಲ್ಲಿ ಪರ್ಫಾರ್ಮನ್ನು ನೋಡ್ತೇವೆ, ಖಂಡಿತವಾಗ್ಲೂ ನೋಡ್ತೇವೆ. ನಮಗೊಂದು ಹೆಮ್ಮೆ, ಅನುಷಾ ನಮ್ಮ ನಮ್ಮಲ್ಲಿ ಕಂಟೆಸ್ಟೆಂಟ್ ಆಗಿದ್ದರು ಅಂತೇಳಿ. ಕಷ್ಟ ಆಗ್ತಾ ಉಂಟು ಕಳಿಸಿಕೊಡಲಿಕ್ಕೆ. ಅಷ್ಟು ದೂರ ಚಿಕ್ಕಮಗಳೂರಿಂದ ಬಂದಿದ್ದೀರಿ, ನಿಮ್ಮ ಪತಿಯವರ ಜೊತೆ ಬಂದು ಅವರದ್ದು ಸಪೋರ್ಟ್ ತುಂಬ ಉಂಟು ನಿಮಗೆ. ಬಂದಿಲ್ಲಿ ಒಳ್ಳೊಳ್ಳೆ ಪರ್ಫಾರ್ಮ್ ಮಾಡಿದ್ದೀರಿ. ಸ್ವಲ್ಪ ಎಲ್ಲೋ ಆಚೆ ಈಚೆ ಆಯಿತು ಅಂತ ಅನಿಸ್ತದೆ. ಮುಂದಿನ ಬಾರಿ ಬರುವಾಗ ಇನ್ನೂ ಚೆನ್ನಾಗಿ ಮಾಡಿ ಇಲ್ಲೇ ಉಳಿದುಕೊಳ್ಳಿ. ಸೊ ಅನುಷಾ, ಯು ಆರ್ ಸೇಫ್. ಖುಷಿ ಸದ್ಯಕ್ಕೆ ನಿಲ್ಲಿ ಇಲ್ಲಿ. ಶ್ರಮ್ಯಾ, ಹೇಗೆ ಅನಿಸ್ತಾ ಉಂಟು? ಈಗ ಶ್ರಮ್ಯನನ್ನು ಕಳಿಸಿಕೊಡುವಂಥ ಸಂದರ್ಭ. ಹೇಗೆ ಅನಿಸಿತು ಶ್ರಮ್ಯಾ? ಇಷ್ಟು ಲಾಂಗ್ ಜರ್ನಿ ನಮ್ಮಲ್ಲಿ ನೀವೆಲ್ಲ ಒಟ್ಟಿಗೆ ಇದ್ದೆವು. ಹೇಗೆ ಅನಿಸ್ತಾ ಉಂಟು? ಖುಷಿ ಆಗ್ತಾ ಉಂಟು. ಪಕ್ಕದಲ್ಲಿದ್ದಾರೆ. ಒಂದು ಆಪರ್ಚುನಿಟಿ ಸಿಕ್ಕಿತು ಅಂತ ತುಂಬ ಖುಷಿ ಆಗ್ತಾ ಉಂಟು. ಇದಕ್ಕೋಸ್ಕರ ತುಂಬ ಪ್ರಾಕ್ಟೀಸ್ ಮಾಡ್ತೇವೆ. ಸೊ ಅಷ್ಟೇಯಾ? ಮಾತು ಬರ್ತಾ ಇಲ್ವಾ? ಸದ್ಯಕ್ಕೆ ಕಲ್ಲಡ್ಕ ಅಲ್ವಾ? ಕೇಟಿ ಕುಡ್ಕೊಂಡು ಇಲ್ಲೇ ನಿಲ್ಲಿ ನೀವು ಕೂಡ. ಭಟ್ರೆ, ಯಶಸ್ ಭಟ್. ಹಾಂ, ಏನು? ನಮಸ್ಕಾರ. ನಮಸ್ತೆ. ಇವರನ್ನೆಲ್ಲ ಸುಮ್ಮನೆ ಪ್ರ್ಯಾಂಕ್ ಮಾಡಿದೆ. ಅದು ನಿಜವಾಗ್ಲೂ ನೀವಿವತ್ತು ಹೊರಗೆ ಹೋಗ್ತೀರಿ ಅಂತ ನಾನು ಅಂದ್ಕೊಳ್ಳೇ ಇಲ್ಲ. ನಾನು ಆಗಲೂ ಹೇಳಿದೆ, ನೀವು ಈ ವೇದಿಕೆಯಲ್ಲಿ ನೆಕ್ಸ್ಟ್ ಫಿನಾಲೆಯಲ್ಲಿ ಕಾಣಬೇಕು ಅಂತೇಳಿ ಬಹಳ ಒಂದು ಆಸೆ ಇತ್ತು ನನಗೆ. ಏನು ಮಾಡೋದು, ಸ್ಪರ್ಧೆ ಅಂತೇಳಿ ಆಗುವಾಗ ಆಗ್ತದೆ. ಮುಂದಿನ ಬಾರಿ ಫಿನಾಲೆಯಲ್ಲಿ ನೋಡುವ ನಿಮ್ಮನ್ನು. ಸೊ ಶ್ರಮ್ಯಾ ಹಾಗೂ ಯಶಸ್ ಮತ್ತು ಅನುಷಾ ಈ ಡೇಂಜರ್ ಝೋನಿಂದ ಸೇಫ್ ಆಗಿದ್ದಾರೆ. ಸೊ ಅವರ ನಟನ ಪಯಣದಲ್ಲಿ ನಮ್ಮನ್ನು ಮುಂದೆ ಕೂಡ ಜೊತೆಗೂಡ್ಕೊಳ್ತಾರೆ. ಹೌದು. ಸೊ ಜವಾಬ್ದಾರಿ ಜಾಸ್ತಿ ಇದೆ. ಸ್ವಲ್ಪ ಹೆದರಿಕೆ ಆಯ್ತಾ ಅಂತೇಳಿ ಅಲ್ಲ, ಜಾಸ್ತಿ ಆಯಿತು. ಓಕೆ. ಸೊ ಸೇಫ್ ಆದ ಕಂಟೆಸ್ಟೆಂಟ್ಗಳು ಆದಷ್ಟು ಬೇಗ ಈಗಲೇ ಇಮಿಡಿಯೇಟ್ಲಿ ನೆಕ್ಸ್ಟ್ ರೌಂಡಿಗೆ ಪ್ರಿಪೇರ್ ಆಗಲಿಕ್ಕೆ ಸ್ಟಾರ್ಟ್ ಮಾಡಿ. ನಿಮ್ಮನ್ನು ನೆಕ್ಸ್ಟ್ ರೌಂಡಲ್ಲಿ ಸಿಗುವ. ಆಲ್ ದ ವೆರಿ ಬೆಸ್ಟ್. ಸ್ನೇಹ ಮತ್ತು ಖುಷಿ ಈ ಇಬ್ಬರು ವೇದಿಕೆಯಲ್ಲಿ ಈಗ ನಟನ ಪಯಣವನ್ನು ನಿಲ್ಲಿಸುವಂತಹ ಸಂದರ್ಭ ಆದ ಕಾರಣ ಖುಷಿಗೆ ನಾವು ಆಲ್ರೆಡಿ ಹೇಳಿದ್ದೇವೆ, ಅಡವ್ ಸೆಕ್ಷನಲ್ಲಿ ಸ್ವಲ್ಪ ಇದು ಮಾಡಬೇಕಂತ. ಸ್ನೇಹ ಪಿ ರಾವ್, ಸ್ನೇಹನನ್ನು ಕೂಡ ನಾವು ಕೆಲವೊಂದು ಕರೆಕ್ಷನ್ಗಳ ಹೇಳಿದ್ದೇವಲ್ಲ, ಆದ ಕಾರಣ ನಾವು 3 ತೀರ್ಪುಗಾರರು ಸ್ನೇಹನನ್ನು ಎದುರು ಬರಬೇಕು. ಇವತ್ತು ನಟನ ವೇದಿಕೆಯಲ್ಲಿ ಸ್ನೇಹ ತೆರಳದೆ ಇಲ್ಲೇ ಉಳ್ಕೊಂಡಿದ್ದಾರೆ. ಕಂಗ್ರ್ಯಾಚುಲೇಷನ್ ಸ್ನೇಹ, ನೀವು ಸೇಫ್ ಆಗಿದ್ದೀರಿ. ನಟನಂನ ನಿಮ್ಮ ಜರ್ನಿ ಇನ್ನೂ ಮುಂದುವರಿಲಿಕ್ಕಿದೆ ಆ್ಯಂಡ್ ಆಲ್ ದ ವೆರಿ ಬೆಸ್ಟ್. ಮುಗ್ಧತೆಯೊಂದಿಗೆ ಇನ್ನೂ ಚಂದದ ಪ್ರಸ್ತುತಿ ನಾವು ಬಯಸ್ತಾ ಇದ್ದೇವೆ. ಆಲ್ ದಿ ಬೆಸ್ಟ್. ಖುಷಿ, ನಾವು ಖುಷಿಯಾಗೇ ಇರುವ. ಸದ್ಯದ ಮಟ್ಟಿಗೆ ನಾವು ನಟನಂ ವೇದಿಕೆಯಿಂದ ತೆರಳ್ತಾ ಇದ್ದೇವೆ, ಭರತನಾಟ್ಯದ ಜರ್ನಿಯಿಂದ ಅಲ್ಲ. ಯಾಕಂದರೆ ಸುಮಾರು ಎಷ್ಟು ವರ್ಷದಿಂದ ಕಲಿತಾ ಇದ್ದೀರಿ ಭರತನಾಟ್ಯವನ್ನು, ಭರತ ನೃತ್ಯವನ್ನು? 16 ವರ್ಷದಿಂದ. ಆದರೆ ಈಗ ಒಂದು ದೈಜಿ ವರ್ಲ್ಡ್ ವಾಹಿನಿ ಕರ್ನಾಟಕ ರಾಜ್ಯದಲ್ಲಿ ಇನ್ನೂ ಹಲವಾರು ಬರ್ಬೋದು, ಅಥವಾ ಬೇರೆ ರಾಜ್ಯದಲ್ಲಿ ಆಲ್ರೆಡಿ ಬೇರೆ ಬೇರೆ ಭರತನಾಟ್ಯ ರಿಯಾಲಿಟಿ ಶೋಗಳು ಆಗಿವೆ. ಆದರೆ ನಮ್ಮ ಕರಾವಳಿ ಭಾಗದಲ್ಲಿ ಒಂದು ದೊಡ್ಡ ರಿಸ್ಕ್ ತೆಕ್ಕೊಂಡು, ಯಾಕಂದರೆ ಪ್ರಾರಂಭ ಮಾಡುವಾಗ ನಮಗೆ ಇಷ್ಟು ಕಷ್ಟ ಉಂಟು ಈ ಭರತನಾಟ್ಯದ ರಿಯಾಲಿಟಿ ಶೋ ಅಂತ ಗೊತ್ತೇ ಇರಲಿಲ್ಲ. ಇದರ ಹೆಜ್ಜೆ ಇಟ್ಟ ನಂತರ ಒಂದೊಂದೇ ಹೆಜ್ಜೆಯನ್ನು ಕ್ರಮಿಸ್ತಾ ಹೋಗುವಾಗ ಬೇರೆ ರಿಯಾಲಿಟಿ ಶೋಗೆ ಕಂಪೇರ್ ಮಾಡಿದರೆ ಬಹಳ ಕಬ್ಬಿಣದ ಕಡಲೆ ಅಂತ ಅನಿಸಿತು. ಇದರ ಹಿಂದೆ ಗಟ್ಟಿಯಾಗಿರುವವರು, ನಮ್ಮನ್ನೆಲ್ಲ
ನಾವೆಲ್ಲ ಸುಮ್ಮನೆ ಬರ್ತೇವೆ, ಎಲ್ಲ ಮಾಡ್ತೇವೆ. ನಮಗೆಲ್ಲ ಏನು ಬೇಕು, ಯಾವ ಹೊತ್ತಲ್ಲಿ ಏನು ಮಾಡಬೇಕು ಅಂತ ತಿಳಿಸುವವರು ಸ್ಟ್ಯಾನಿ ಬೇಳ ಸರ್ ಮತ್ತು ವಿಘ್ನೇಶ. ಇವರು ಇಬ್ಬರು ಈ ನಟನವನ್ನು ನಡೆಸ್ತಾ ಇರುವವರು ಸಾರಥಿಗಳು ಈ ನಟನಮ್ಮಿನ. ಅದರಲ್ಲಿ ನೀವೆಲ್ಲ ಎಲ್ಲ ಭರತನೃತ್ಯ ಕಲಾವಿದರಿಗೆ ಇವತ್ತು ನೀವು ಹೊರಗೆ ಹೋಗ್ತಾ ಇರ್ಬೋದು. ಇಷ್ಟು ಸಮಯ ಇದ್ದುಕೊಂಡು ನೀವೆಲ್ಲ ರಾಯಭಾರಿಗಳು. ನಿಮ್ಮ ಅನಿಸಿಕೆಗಳು, ನೀವು ಬಂದದ ಸ್ಟ್ರಗಲ್ನೆಸ್ ಇರ್ಬೋದು, ನಿಮ್ಮ ಪೋಷಕರ ಸಪೋರ್ಟ್ ಇರ್ಬೋದು, ನಿಮ್ಮ ಗುರುಗಳ ಮಾರ್ಗದರ್ಶನ ಇರ್ಬೋದು, ಎಲ್ಲವನ್ನು ಇಲ್ಲಿ ಹಂಚಿಕೊಂಡಿದ್ದೀರಿ. ನಿಮ್ಮನ್ನು ನೋಡಿಕೊಂಡು ಯಾರಾದರೂ ಸ್ಫೂರ್ತಿಯಾಗಲೂ ಇರ್ಬೋದು, ಖುಷಿಯಾಗಿ ಸ್ಫೂರ್ತಿ ತಗೊಂಡವರು ಇರ್ಬೋದು. ಹಾಗಾಗಿ ಬೇಸರ ಮಾಡುವಂಥ ಸಮಯ ಖಂಡಿತ ಅಲ್ಲ. ನೀವೆಲ್ಲರೂ ಸಿಗಲಿಕ್ಕೆ ಉಂಟು. ನಾವೆಲ್ಲ ಭರತನೃತ್ಯ ಕಲಾವಿದರು ಇಲ್ಲಿ ಅಲ್ಲದೆ ಇನ್ನೊಂದು ವೇದಿಕೆಯಲ್ಲಿ ಕಾಣಲಿಕ್ಕೆ ಸಿಗ್ತೇವೆ. ಆಗೆಲ್ಲ ಹಾಯ್ ಬಾಯ್ ಹೇಳ್ತಾ ಇರುವ, ಮಾತಾಡ್ತಾ ಇರುವ. ಇಲ್ಲಿ ಏನು ನೀವು ಒಳ್ಳೆಯ ವಿಷಯಗಳನ್ನು ಕಲ್ತಿದ್ದೀರಿ ಅದನ್ನು ನಿಮ್ಮ ಅನುಭವದ ಬುತ್ತಿಯಲ್ಲಿ ಭದ್ರವಾಗಿಸಿಕೊಂಡು ಕಲಿತಾ ಹೋಗಿ. ಏನಾದರೂ ನಮ್ಮಿಂದ ಏನಾದರೂ ಬೇಸರ ಆಗಿದ್ದರೆ ಅದನ್ನು ಇಲ್ಲೇ ಬಿಡಿ ಅಂತ ಹೇಳ್ತಾ, ನಿಮ್ಮ ಮುಂದಿನ ಭರತನೃತ್ಯದ ಪಯಣಕ್ಕೆ ಆ ನಟರಾಜಸ್ವಾಮಿ ಒಳ್ಳೆಯದು ಮಾಡಲಿ ಅಂತ ಹೇಳ್ತಾ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ಬಹಳ ಬೇಸರದಿಂದ ನಿಮ್ಮನ್ನು ಈ ಒಂದು ವೇದಿಕೆಯಿಂದ ಬೀಳ್ಕೊಡ್ತಾ ಇದ್ದೇವೆ. ಆದರೆ ನಿಮ್ಮನ್ನು ಖಂಡಿತ ಖಾಲಿ ಕೈಯಲ್ಲಿ ಕಳಿಸೋದಿಲ್ಲ. ಮಧ್ಯ ಬನ್ನಿ, ಸುಮಾರೆಲ್ಲ ಹಿಡ್ಕೊಳ್ಳಿಕ್ಕುಂಟು ನಿಮಗೆ. ಇವತ್ತು ಈ ವೇದಿಕೆಯಿಂದ ತೆರಳಲಿಕ್ಕೆ ಇರುವ ಖುಷಿಗೆ ಶಾಲು ಹಾಕಿ ಗೌರವಿಸಬೇಕು ಅಂತ ನಾನು ಪ್ರಮೋದ್ ಸರಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಹಾಗೆ ಅಪೂರ್ವ ಜ್ಯುವೆಲ್ಲರ್ಸ್ ವತಿಯಿಂದ ವಿಶೇಷವಾದ ಕಾಣಿಕೆಯೊಂದು ಇಲ್ಲಿದೆ. ಬೆಳ್ಳಿ ನಾಣ್ಯ ಸಿಗ್ತಾ ಇದೆ, ಹಾಗೆ ಒಂದು ಸ್ಮರಣಿಕೆ ಕೂಡ ಸಿಗಲಿಕ್ಕೆ ಇದೆ. ಇದೆಲ್ಲದರ ಮೂಲಕ ತೀರ್ಪುಗಾರರಾಗಿ, ಗುರುಗಳಾಗಿ ನಿಮ್ಮ ಆಶೀರ್ವಾದ ಯಾವಾಗಲೂ ಇವರ ಮೇಲೆ ಸದಾ ಇರಲಿ ಅಂತ ಕೇಳ್ಕೊಳ್ತಾ, ಅದರ ಜೊತೆ ಅವರಿಗೆ ವಿಶೇಷವಾದ ಗಿಫ್ಟ್ ಹ್ಯಾಂಪರ್ ಪಾಪ್ಯುಲರ್ ಸ್ವೀಟ್ಸ್ ಪುತ್ತೂರು ವತಿಯಿಂದ ಕೂಡ ಸಿಗ್ತಾ ಇದೆ. ಭಟ್ ಆ್ಯಂಡ್ ಭಟ್ ವತಿಯಿಂದ ಕೂಡ ವಿಶೇಷವಾದ ಗಿಫ್ಟ್ ಹ್ಯಾಂಪರ್ ಖುಷಿ ಅವರಿಗೆ ಸಿಗ್ತಾ ಇದೆ. SG ಪ್ಯೂರ್ ಮಸಾಲಾ ಪುತ್ತೂರು ಇವರ ವತಿಯಿಂದ ಕೂಡ ವಿಶೇಷವಾದ ಗಿಫ್ಟ್ ಹ್ಯಾಂಪರ್. ಶ್ವೇತಾ, ಖುಷಿಯವರು ಇಷ್ಟು ಸಮಯ ಪರ್ಫಾರ್ಮ್ ಮಾಡಿದ್ರಲ್ಲ, ಒಂದು ಸಮಯದಲ್ಲಿ ಅವರೊಂದು ದೇವರ ನಾಮದ ಸುತ್ತು ಕೊಟ್ಟಿದ್ದೆವು ಪ್ರಮೋದ್ ಸರ್ ನಾವು. ಆ ಸಂದರ್ಭದಲ್ಲಿ ಅವರ ತಂದೆಗೆ ಅನಾರೋಗ್ಯ ಆಗಿತ್ತು. ಹಾಸ್ಪಿಟಲಿಂದ ನೇರವಾಗಿ ಇಲ್ಲಿಗೆ ಬಂದು ಪರ್ಫಾರ್ಮ್ ಮಾಡಿದೆ. ಇದು ಕಲಾವಿದರ ಒಂದು ಗಟ್ಟಿತನ. ಆ ಸಂದರ್ಭದಲ್ಲಿ ಮಾಡಿದ್ದಾರೆ. ಇನ್ನೊಂದು ವಿಷಯ ಹೇಳಬೇಕು ಅಂತಂದರೆ, ಬರೋದು ಖುಷಿಯಾಗಿರೋದು ಏನಿದ್ರು ಅದನ್ನು ಪಾಸಿಟಿವ್ ಆಗಿ ತಗೊಳ್ಳೋದು, ಇದೆಲ್ಲ ನನಗೊಂದು ಕಾಣಲಿಕ್ಕೆ ಸಿಕ್ಕಿದೆ. ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಥ್ಯಾಂಕ್ ಯು ಜಡ್ಜಸ್. ಮತ್ತೆ ಮುಂದಿನ ಸುತ್ತಿನಲ್ಲಿ ಸಿಗುವ. ಥ್ಯಾಂಕ್ ಯು. ಖುಷಿ, ನಿಮ್ಮನ್ನು ನಾವು ಇನ್ನು ಮುಂದೆ ಇಲ್ಲಿ ತುಂಬ ಮಿಸ್ ಮಾಡ್ಕೊಳ್ತೇವೆ. ಆದರೆ ಖಂಡಿತ ಆಗಲೇ ನೀವು ಹೇಳಿದ ಹಾಗೆ, ನಮ್ಮ ತೀರ್ಪುಗಾರರು ಹೇಳಿದ ಹಾಗೆ, ನಾವು ಖಂಡಿತಕ್ಕೂ ಮತ್ತೆ ಮತ್ತೆ ಸಿಗ್ತಾ ಇರ್ತೇವೆ. ಯಾಕೆಂದರೆ ನಾವು ಕಲಾವಿದರು, ಎಲ್ಲಿ ಹೋದರೂ ನಾವು ಖಂಡಿತಕ್ಕೂ ಸಿಗ್ತೇವೆ, ವೇದಿಕೆಯನ್ನು ಹಂಚ್ಕೊಳ್ತೇವೆ. ಸೊ ಅಲ್ಲಿ ಮತ್ತೆ ನಿಮ್ಮನ್ನು ಖುಷಿಯಲ್ಲಿ ನೋಡಲಿಕ್ಕೆ ಕಾಯ್ತಾ ಇರ್ತೇವೆ. ನಿಮ್ಮ ಮನಸ್ಸಿನಾಳದ ಒಂದೆರಡು ಮಾತು. ಖುಷಿ ಆಯಿತು ತುಂಬ. ಈ ಸ್ಟೇಜಿಂದ ತುಂಬ ಕಲ್ತಿದ್ದೇನೆ. ಬೇಜಾರುಂಟು, ಬಟ್ ಪರವಾಗಿಲ್ಲ. ಎಲ್ಲೋ ಅಂದರೆ ತುಂಬ ಕಡೆ ನಾನು ಕೇಳಿದುಂಟು, ನೀವು ಟಿ ವಿಯಲ್ಲಿ ಬರ್ತೀರಾ ಅಂತ ಹೇಳಿ. ಆ ರೆಕಗ್ನೈಸ್ ನಂಗೆ ಸಿಕ್ಕಿದ್ದು ಈ ನಟ ನಮ್ಮ ಸ್ಟೇಜಿಂದ. ಅದಕ್ಕೆ ನಾನು ತುಂಬ ಗ್ರೇಟ್ಫುಲ್. ಖುಷಿ ಆಯಿತು, ತುಂಬ ಕಲ್ತಿದ್ದೇನೆ. ಕಲ್ತದನ್ನೆಲ್ಲ ಅಳವಡಿಸ್ಕೊಳ್ತೇನೆ. ಥ್ಯಾಂಕ್ ಯು ನಟ ನಮ್ಮ ಟೀಮ್ ಆ್ಯಂಡ್ ಎಲ್ರಿಗೂ. ಸೊ ಇಂಥ ವಿಶೇಷವಾದ ಅವಕಾಶ ಕಲ್ಪಿಸಿದ ಡೈಜಿ ವರ್ಲ್ಡಿಗೂ ಹಾಗೆ ಶ್ರೀದೇವಿ ನೃತ್ಯಾರಾಧನಾ ಕಲಾ ಕೇಂದ್ರ ರಿಜಿಸ್ಟರ್ಡ್ ಪುತ್ತೂರಿಗೂ ಖುಷಿಯ ಪರವಾಗಿ, ನನ್ನ ಪರವಾಗಿ, ಹಾಗೆ ನಟ ನಮ್ಮನ ಅಷ್ಟು ಕಂಟೆಸ್ಟೆಂಟ್ಸ್ ಪರವಾಗಿ, ಎಲ್ಲ ವೀಕ್ಷಕರ ಪರವಾಗಿ ಥ್ಯಾಂಕ್ ಯು ಸೋ ಮಚ್ ಹೇಳ್ತಾ, ಮುಂದಿನ ಸುತ್ತಿನಲ್ಲಿ ಸಿಗುವ ಹೊಸ ವಿಶೇಷತೆಯೊಂದಿಗೆ, ಹೊಸ ಕಾನ್ಸೆಪ್ಟೊಂದಿಗೆ ಮತ್ತೆ ಸಿಗುವ. ನೋಡ್ತಾ ಇರಿ ಡೈಜಿ ವರ್ಲ್ಡ್ ನಟನಂ. ಸ್ಪಾನ್ಸರ್ಡ್ ಬೈ ಕರ್ನಾಟಕ ಬ್ಯಾಂಕ್, ಕೋ ಸ್ಪಾನ್ಸರ್ಡ್ ಬೈ ದಕ್ಷಿಣ್ ಟಿ, ನೂತನ್ ಕ್ಲಾತ್ ಸೆಂಟರ್, ಲೆಕ್ಸಾ ಲೈಟಿಂಗ್, ಆದರ್ಶ್ ಕ್ಯಾಟರರ್ಸ್ ಮಂಗಳೂರು, ಅಪೂರ್ವ ಜ್ಯುವೆಲ್ಲರ್ಸ್, ಭಟ್ ಆ್ಯಂಡ್ ಭಟ್ ಪಾಪ್ಯುಲರ್ ಸ್ವೀಟ್ಸ್ ಪುತ್ತೂರು, SG ಪ್ಯೂರ್ ಮಸಾಲಾ ಪುತ್ತೂರು, ವೆನ್ಯೂ ಪಾರ್ಟ್ನರ್ ಡಾನ್ ಬಾಸ್ಕೋ ಹಾಲ್ ಮಂಗಳೂರು. ನಿರಂತರ ಸುದ್ದಿ ಮತ್ತು ಮನೋರಂಜನೆಗಾಗಿ ನೋಡ್ತಾ ಇರಿ ಡೈಜಿ ವರ್ಲ್ಡ್ 24x7. ನಮಸ್ಕಾರ.